ಎಲ್ಲ ಮಂಗವೇ ಜಾತಿ ಬುದ್ಧಿಯನ್ನೇ ತೋರಿಸುವುದಕ್ಕೆ ಮುಂದಾಗುತ್ತಾ ಇದ್ದಿ. ಯಾವುದು? ಯಾವುದೇ ಮಂಗನತ್ತ ಒಂದು ವಸ್ತುವನ್ನು ಎಸಿತಾರೆ ಅಂತ ಆದ್ರೆ ಮಂಗ ಏನು ಮಾಡ್ತದೆ? ಪುನಃ ಎಸಿತದೆ ಮರಳಿ. ನೀನು ಅದೇ ಮಾಡುವುದಕ್ಕೆ ಹೊರಟದ್ದು. ಹೌದಪ್ಪ. ಅಲ್ಲದೆ ಹೋದ್ರೆ ನೀ ಮಾಡಿದ ಅಬದ್ಧ ಕಾರ್ಯವನ್ನು ಕಂಡು ಸುಸ್ಪಷ್ಟವಾದಂತ ಕಾರಣವನ್ನು ಕೊಟ್ಟು ನನ್ನ ಮಗನಾದಂತ ರುಕ್ಮಾಂಗ ಮದಮುಖ ಅಂತ ಆಕ್ಷೇಪ ಮಾಡಿದ್ರೆ ಮರಳಿ ಮದಮುಖ ಎನ್ನುವ ಹಾಗೆ ನಮ್ಮತ್ತಲೇ ಬೆಟ್ಟು ಮಾಡ್ತಾ ಇದ್ದೀರಿ. ನಾನು ಮಾಡಿದ ಕೃತ್ಯವನ್ನ ಕಂಡು ನೀವು ಹೇಗೆ ನನ್ನನ್ನು ಆರೋಪಿಸಿದ್ದೀರೋ ಅದೇ ರೀತಿ ನಿಮ್ಮ ಮಕ್ಕಳು ಮಾಡಿದ ಕೃತ್ಯವನ್ನ ಕಂಡು ನಾನು ಅವರ ಮೇಲೆ ಆರೋಪವನ್ನು ಹೊರಿಸಿದ್ದೇನೆ. ಈಗ ನಮ್ಮ ಮಕ್ಕಳು ಮಾಡಿದಂತ ಮಾತಿಗೆ ಏನು ಕಾರಣ ಅಂತ ಸ್ಪಷ್ಟವಾದಂತ ನಿದರ್ಶನವನ್ನು ನಾ ಕೊಡಬಲ್ಲೆ. ಏನು ಕಾರಣ? ನೀ ಹೇಳಿದ ಮದಮುಖ ಎನ್ನುವ ವ್ಯಾಪ್ತಿಗೆ ಏನು ಕಾರಣ ಅಂತ ನೀನು ಕೊಡಬೇಕಾಗಿತ್ತು. ಹೇಳಿದನಲ್ಲ. ಅದಲ್ಲದೆ ಹೋದ್ರೆ ರಾಮನ ಅಶ್ವವನ್ನ ಬಂಧಿಸಿದ ನೀವು ಮದಮುಖರು ಎನ್ನುವ ಹಾಗೆ. ರಾಮನ ಅಶ್ವ ಬಂಧಿಸಿ ಅಲ್ಲಿಗೆ ಮದಮುಖತನ ಆಗುತ್ತದ? ಹೌದು, ಮತ್ತೆಂತದ್ದು? ಈಗ ನಿಮ್ಮಲ್ಲಿ ನಿನ್ನನ್ನು ಮದಮುಖ ಅಂತ ಕರೆಯುವುದಕ್ಕೆ ಕಾರಣ ಏನು ಬಲ್ಲ? ಏನು ಕಾರಣ? ತುಂಬಿದ ಸಭೆಯಲ್ಲಿ ಸಭಾ ಮರ್ಯಾದೆ ಅಂತ ಒಂದಿದ್ದೇ ಇರ್ತದೆ. ಹೌದು. ಅಂತ ಸಭಾ ಮರ್ಯಾದೆಯನ್ನಾದರೂ ಮೀರಿ ವ್ಯವಹರಿಸುವುದಕ್ಕೆ ಮುಂದಾದೆ. ಹೌದು. ರಾಜನ ಪೀಠಕ್ಕಿಂತ ಉನ್ನತವಾದಂತ ಪೀಠದಲ್ಲಿ ಅಥವಾ ಅದಕ್ಕೆ ಸರಿಸಮಾನವಾದಂತ ಪೀಠದಲ್ಲಿ ಕುಳಿತುಕೊಳ್ಳುವುದು ರಾಜದ್ರೋಹ ಎನಿಸಲ್ಪಡುತ್ತದೆ. ಅಂತ ಕಾರ್ಯವನ್ನು ನೀ ಮಾಡಿದ್ದರಿಂದಲೇ ನಿನ್ನನ್ನು ನನ್ನ ಮಕ್ಕಳು ಮದಮುಖ ಅಂತ ಕರೆಯಬೇಕಾಗಿ ಬಂತು. ಈಗ ರಾಜದ್ರೋಹದ ಕಾರ್ಯವನ್ನ ಮಾಡುವುದು ಎಲ್ಲಿಯವರು? ಆ ನಾಡಿನ ಪ್ರಜೆಗಳಾದವರು ರಾಜದ್ರೋಹ ಕಾರ್ಯವನ್ನ ಮಾಡಿದ್ರು ಅನ್ನಿಸಿಕೊಳ್ತಾರೆ. ರಾಜನ್ ಅಲ್ಲದೆ ಇದ್ದಾಗ ಅವನ ಸಮ್ಮುಖದಲ್ಲಿ ಮತ್ತೊಬ್ಬ ಮಾಡ್ತಾನೆ ಅಂತಾದ್ರೆ ರಾಜನಲ್ಲಿ ಯಾವುದು ಲೋಪ ಇರಬೇಕೆನ್ನುವಾಗ ಯೋಚನೆ ಮಾಡಬೇಕಾಗ್ತದೆ. ಖಂಡಿತ ಅಲ್ವೇ ಅಲ್ಲ. ಬಂದವನು ಅಜ್ಞಾನಿಯಾದ್ರೂ ಆ ರೀತಿ ವ್ಯವಹರಿಸುವ ಸಾಧ್ಯತೆ ಉಂಟೇ ಉಂಟು. ಯಾಕೆ? ಒಂದು ಪ್ರಭು ಪೀಠ ಅಂತ ಇರ್ತದೆ, ಅದಕ್ಕೆ ಔನ್ನತ್ಯವಾದಂತಹ ಪೀಠದಲ್ಲಿ ಕುಳಿತುಕೊಳ್ಳುವುದಿದ್ರೆ ಅದು ಗುರುಪೀಠವೇ ಆಗಿರಬೇಕು. ಹೌದು. ಹೇಳಿ ಕೇಳಿ ಮಂಗ ನೀನು ಕುಳಿತುಕೊಳ್ತೀಯ ಅಂತಾದ್ರೆ ಯಾವ ನೆಲೆಯಲ್ಲಿ ಸರಿ ಎನ್ನುವ ಒಂದು ಪ್ರಶ್ನಾರ್ಹವಾಗುತ್ತದೆ. ಕಾರಣ ಬೇರೆ ಏನವಲ್ಲ. ಯಾವುದು? ಕುಳಿತುಕೊಳ್ಳುವರ ಕಾರಣ ಒಂದೇ ಒಂದು. ಏನು? ನಿನ್ನನ್ನ ಕಾಣುವುದೇ ಪ್ರಥಮವಾದ ಉದ್ದೇಶ ನನ್ನದಾಗಿತ್ತು. ಕಾಣಬೇಕೆನ್ನುವ ಕಾರಣಕ್ಕಾಗಿ ರಾಮನಾಮ ಸ್ಮರಣೆಯಿಂದ ಆಸ್ಥಾನವನ್ನ ಪ್ರವೇಶ ಮಾಡಿದೆ. ಸರಿ. ಯಾರೂ ನನ್ನನ್ನ ತಡೆದವರಿಲ್ಲ. ಇಲ್ಲವೇ ಇಲ್ಲ. ಯಾರು ನನ್ನತ್ತ ಗಮನವನ್ನ ಹರಿಸಿದವರಿಲ್ಲ. ನಮ್ಮಲ್ಲಿ ಮಂಗನನ್ನು ತಡೆಯಿರಿ ಎನ್ನುವ ಹಾಗೆ ಯಾವ ಜನರನ್ನ ಇಡ್ಲಿಲ್ಲ. ಅದಕ್ಕಾಗಿ ಬಹುಶಃ ನೀನೆ ಬಂದದಿರ್ಬೇಕು. ಆಗ ನಾನು ಯಾಕೆ ಹಾಗೆ ಮಾಡಿದೆ? ಯಾಕೆ? ನಿನ್ನಿಂದ ಕೆಲವೊಂದು ಕಾರ್ಯಗಳು ಆಗಬೇಕಾದ ಅನಿವಾರ್ಯ ಸಂದರ್ಭ ಇದಾಗಿದೆ. ನಿನ್ನ ಎತ್ತರಕ್ಕೆ ಕುಳಿತ ಎಂಬಲ್ಲಿಗೆ ನಿನಗೆ ಸಮಾನ ನಾನೇನುವಾಗಿ ಹೇಳಿಕೊಳ್ಳುವುದಕ್ಕೆ ಮುಂದಾದದ್ದು ಅಲ್ಲ. ರಾಜಪೀಠಕ್ಕೆ ಸಮನಾದ ಆಸನವೂ ನನ್ನದ್ದಲ್ಲ. ಆದ್ರೆ ಯಾಕೆ ಹೀಗೆ ಮಾಡಿದೆ? ಯಾಕೆ ಮಾಡಿದೆ? ವೀರಮಣಿಯ ಲಕ್ಷ್ಯ ಎನ್ನುವುದು ನನ್ನತ್ತ ಬರಬೇಕು ಎನ್ನುವ ಕಾರಣಕ್ಕಾಗಿಯೇ ಈ ಕೃತ್ಯವನ್ನ ಮಾಡಬೇಕಾದ ಸಂದರ್ಭ ಬಂದೊದಗಿತು. ಮಂಗವೇ, ವೀರಮಣಿಯ ಲಕ್ಷ್ಯ ನಿನ್ನತ್ತ ಬರಬೇಕು ಅಂತ ಆದ್ರೆ ಅದೇ ಉಪಾಧಿಯೋ ಕೇಳುವುದು ನಾವು. ಮತ್ತೆ ಬೇರೆ ರೀತಿಯಲ್ಲಿ ನೀವು ಕಾಣಲಿಲ್ಲ ನನ್ನ? ಇಲ್ಲ. ಈಗ ಬಂದಂತ ನಿಮ್ಮನ್ನು ನಾವು ಮಾತಾಡಿಸುವುದಕ್ಕೆ ಮುಂದಾಗಲಿಲ್ಲ ಎನ್ನುವಲ್ಲಿಗೆ ನೀವು ನಮ್ಮಲ್ಲಿ ನಯವಿನಯವಾಗಿ ಹೀಗೊಂದು ಭಿನ್ನ ಉಂಟು ಎನ್ನುವ ಹಾಗೆ ನನ್ನಲ್ಲಿ ಆಡುವುದಕ್ಕೆ ಮುಂದಾಗಿದ್ದಿದ್ರೆ ಅದಕ್ಕೊಂದು ಅವಕಾಶವನ್ನು ಕಲ್ಪಿಸಬಹುದಾಗಿತ್ತು. ಯಾವ ನುಡಿಯನ್ನು ಆಡದೆ ನಿನ್ನಷ್ಟಕ್ಕೆ ಏನೋ ಮಣಮಂತ ಮಂತ್ರವನ್ನು ಹೇಳಿಕೊಳ್ತಾ ಹೌದು ಪ್ರವೇಶ ಮಾಡ್ತಿ ಅಥವಾ ಪೀಠಕ್ಕಿಂತ ಮೇಲಾಗಿ ಕುಳಿತುಕೊಳ್ತೀಯ ಎನ್ನುವಲ್ಲಿಗೆ ಮಾಡಿದ್ದು ತಪ್ಪು ಅಂತ ಆಗುತ್ತದೆ. ನಾನು ಯಾಕೆ ಹಾಗೆ ಮಾಡಿದೆ? ಯಾಕೆ? ಕಾರಣ ಬೇರೆ ಏನೂ ಅಲ್ಲ. ನಿನ್ನನ್ನ ಸಂಧಿಸಬೇಕು ಅಂತ ಆದ್ರೆ ನಿನ್ನನ್ನ ಕಾಣುವ ಮೊದಲು ಕೆಲವರನ್ನ ಭೇಟಿಯಾಗಿ ಅವರ ಅನುಮತಿ ಪಡೆದು ನಿನ್ನನ್ನ ಸಂಧಿಸಬೇಕು. ಸರಿ. ಈಗ ಮನೆಗೆ ಬೆಂಕಿ ಬಿದ್ದಿದೆ ಎನ್ನುವುದನ್ನು ಹೇಳುವುದಕ್ಕೆ ಪ್ರಜೆಯವರು ಅರಸನ ಸಮೀಪ ಬಂದಾಗ ಉಳಿದವರ ಅಪ್ಪಣೆ ಬೇಕು ಎನ್ನುವ ಹಾಗೆ ಕಾಯುತ್ತಾ ಕುಳಿತರೆ ಏನಾಗ್ತದೆ ಹೇಳು? ಏನಾಗುತ್ತದೆ? ಅಲ್ಲಿ ಮನೆ ಸುಟ್ಟು ಹೋಗ್ತದೆ. ಆ ಸಂದರ್ಭದಲ್ಲಿ ಮಾಡಬೇಕಾದದ್ದೇನು? ನಿಯಮ ಭಂಗವಾದರೂ ತೊಂದರೆ ಇಲ್ಲ, ಮಹಾರಾಜನನ್ನ ಕಂಡು ಆದ ಆಪತ್ತನ್ನ ಹೇಳುವುದು ಕರ್ತವ್ಯವಾಗಿರ್ತದೆ. ಇಲ್ಲಿಯೂ ಹಾಗೆ ನಿಮಗಾಗುವ ಆಪತ್ತನ್ನ ಆದಷ್ಟು ಬೇಗ ತಡೆಯದಿದ್ದರೆ ಇಡೀ ಜ್ಯೋತಿರ್ಮೇಧಕ್ಕೆ ಹಾನಿ ಎನ್ನುವ ಕಾರಣಕ್ಕಾಗಿ ನಿನ್ನಷ್ಟು ಎತ್ತರವಾಗಿ ಕುಳಿತುಕೊಳ್ಳಬೇಕಾದ ಸಂದರ್ಭ ಬಂತು. ನೀ ಆಲೋಚನೆ ಮಾಡು. ಏನು? ಮನೆಗೆ ಬೆಂಕಿ ಬಿದ್ದಿದೆ ಎನ್ನುವ ಕಾರಣಕ್ಕೆ ಬೇಕಾಗಿ ಅವಸರದಲ್ಲಿ ಕಾರ್ಯಪ್ರವೃತ್ತರಾಗಿ ಬೆಂಕಿ ನಂದಿಸುವ ಪ್ರಕ್ರಿಯೆಯನ್ನು ಮಾಡುವವನಿಗೆ ಬುದ್ಧಿವಂತ ಅಂತ ಹೆಸರು. ಬೆಂಕಿ ಬಿದ್ದಿದೆ ಎನ್ನುವ ಕಾರಣಕ್ಕೆ ಬೇಕಾಗಿ ಮತ್ತೆ ನಾಲ್ಕಾರು ಸೌದೆಯನ್ನೇ ಅದಕ್ಕೆ ಹಾಕ್ತಾನೆ ಅಂತ ಅವನಿಗೆ ಹೆಡ್ಡ ಅಂತ ಹೆಸರು. ಖಂಡಿತ ನೀ ಮಾಡಿದ ಕಾರ್ಯ ಅದಾದದ್ದು. ಈಗ ಅದು ಹೇಗೋ? ಈಗ ನೀನೇ ಹೇಳಿದ ಹಾಗೆ ಒಂದು ರಾಮನ ಕಾರ್ಯ ಉಂಟು ಎನ್ನುವಾಗ ಬದಲೇ ತೊಡಗಿದೆ.
ಅಂತದೊಂದು ಬೆಂಕಿ ಬಿದ್ದಿದೆ, ಅದನ್ನು ಮತ್ತು ಉಲ್ಬಣ ಮಾಡುವ ಹಾಗೆ ದ್ವೇಷದ ಬೀಜ ಉಮ್ಮಳಿಸುವ ಹಾಗೆ ಕಾರ್ಯ ಪ್ರವೃತ್ತನಾಗ್ತೀಯ ಅಂತಾದ್ರೆ ಬೆಂಕಿಯನ್ನು ಹೆಚ್ಚು ಮಾಡಿದ್ದು ಕಡಿಮೆ ಮಾಡಿದ್ದು? ನಾನು ಬೆಂಕಿ ಕೊಟ್ಟದಲ್ಲ, ಬೆಂಕಿಯನ್ನ ನೀವಾಗಿ ಹೊತ್ತಿಸಿಕೊಳ್ತಾ ಇದ್ದೀರಿ. ನೀವು ಶಾಂತರಾದರೆ ಬೆಂಕಿ ಶಾಂತವಾಗ್ತದೆ, ಹಾಗಾಗಿ ಅಗ್ನಿ ಮಂತ್ರವನ್ನ ಪಠಿಸಿ ಅಂತ ಹೇಳುವುದಕ್ಕೆ ಬಂದದ್ದು. ಇಲ್ಲಿರುವ ಬೆಂಕಿ ನಿಮ್ಮನ್ನು ಸುಡುವುದಕ್ಕಿರುವುದು ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ವೀರಮಣಿಯೇ ಧ್ವನಿಂತದ್ದು. ಕುಳಿತುಕೊಂಡ ವಿಚಾರ ಬಿಡು, ಮತ್ತಾಡುವುದಕ್ಕೆ ತೊಡಗಿದ್ದು ನೀನು. ಬರೀದೇ ಕದನ ಕಾರಣರಾದಿರಿ ಹೌದು ಎನ್ನುವಲ್ಲಿಗೆ ರಾಮನ ಕಡೆಯಿಂದ ಬಂದವ ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ನಿನ್ನ ಹೆಸರು ಹನುಮಂತ. ಹನುಮಂತ. ಹೌದು. ಇನ್ನೆಲ್ಲ ಕೇಳುವುದನ್ನ ಏನು? ಈಗ ಅಶ್ವಮೇಧದ ತುರಗವನ್ನು ಬಂಧಿಸುವುದು ನಿಷೇಧ ಕಾರ್ಯವೋ ಅಲ್ವಾ? ನಿಷೇಧ ಕಾರ್ಯ ಅಲ್ಲದೆ ಇತ್ತದ್ದನ್ನು ಬರೀದೇ ಕದನ ಕಾರಣರು ಅನ್ನು ಹಾಗೆ ನೀವು ಆಡಬೇಕು ಅಂತಾದ್ರೆ ಏನು ಕಾರಣ? ಬಲವಂತರು ಕಟ್ಟಿ ಕಾದಾಡಬೇಕು, ಬಲಹೀನರಾದವರು ಕಪ್ಪವನ್ನ ಕೊಡಬೇಕು. ಸರಿ, ನಮ್ಮಲ್ಲಿ ಬಲ ಉಂಟು ಎನ್ನುವ ಕಾರಣಕ್ಕೆ ಬೇಕಾಗಿ ಕಟ್ಟಿದ್ದೇವೆ. ಕೇವಲ ತೋಳ್ಬಲವನ್ನ ತೋರಿಸುವುದು ಮಾತ್ರ ಒಕ್ಕಣೆ ಅಲ್ಲ. ಮತ್ತೆ ಧರ್ಮದ ಬಲು ಇದ್ದವರು, ಧರ್ಮ ಜಿಜ್ಞಾಸೆಯನ್ನ ಪರಿಹಾರ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ದವರು, ಅದಲ್ಲ ತಮ್ಮೊಳಗೆ ಧರ್ಮದ ಜಿಜ್ಞಾಸೆ ಉಂಟು ಎನ್ನುವುದನ್ನು ಶೋಧಿಸಿ ಹೇಳುವ ಸಾಮರ್ಥ್ಯ ಇದ್ದವರು ಅಶ್ವವನ್ನ ಕಟ್ಟಬೇಕು. ಅದಲ್ಲ ರಾಮ ಮಾಡಿದ ಕಾರಣವಾದದ್ದೇ ಎನ್ನುವ. ಹೀಗೆ ಹೇಳಿದ್ರೆ ಅಬದ್ಧ ಆಗ್ತದೆ. ಯಾಕೆ? ಧರ್ಮದ ಬಲವಿದ್ದವರು ತುರಗವನ್ನು ಕಟ್ಟಬೇಕು. ಹಾಗಿದ್ರೆ ನಿಮಗೆ ಕಪ್ಪ ಕೊಟ್ಟವರ ಇಲ್ವೋ? ಕೊಟ್ಟಿದ್ದಾರೆ. ಅದರ ಅರ್ಥ ಏನಾಯ್ತು? ಅವರೆಲ್ಲ ಧರ್ಮದ ಬಲವು ಇಲ್ಲದವರು ಅಂತ ಆಗ್ಲಿಲ್ವೋ? ಹಾಗಲ್ಲ, ಮತ್ತೆ ಧರ್ಮವನ್ನ ಸಂಪೂರ್ಣ ತಿಳಿದವರಲ್ಲ ಎನ್ನುವುದರ್ಥ. ಯಾಕೆ? ಕಟ್ಟಿದವರೆಲ್ಲ ಯುದ್ಧಕ್ಕೆ ಬಂದಿದ್ದಾರೆ. ಯುದ್ಧಕ್ಕೆ ಬಂದ ಅವರಿಗೆ ನೀತಿ ಮಾತನ್ನ ಹೇಳಿ ನಮ್ಮತ್ತ ವಶ ಮಾಡಿಕೊಂಡಿದ್ದಾರೆ. ಈಗ ಈ ಮಾತೆ ಹೌದಾದ್ರೆ ನಾವು ತುರಗವನ್ನು ಕಟ್ಟದೆ ನಿಮಗೆ ಕಪ್ಪ ಕಾಣಿಕೆ ಕೊಟ್ಟು ಧರ್ಮದ ಬಲು ಏನು ಎನ್ನುವುದು ಸಂಪೂರ್ಣವಾಗಿ ಅರ್ಥ ಆಗ್ಲಿಲ್ಲ ಅಂತ ಬರುವುದಕ್ಕಿಂತಲೂ ಧರ್ಮದ ಬಲವು ಸರಿ ಉಂಟು ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಕಟ್ಟಿದ್ದೇವೆ. ಏನು ತಪ್ಪು? ಅದೇ ಹೌದು ಅಂತ ಆದ್ರೆ ಕಟ್ಟಿದಶ್ವ ನಿನ್ನೊಳಗೆ ಶಾಶ್ವತವಾಗಿದ್ದರೆ ಮಾತ್ರ ಕಟ್ಟಿದಶ್ವವನ್ನು ಬಿಡಿಸಿಕೊಂಡು ಮತ್ತೊಂದು ರಾಜ್ಯವನ್ನ ನಾವು ಪ್ರವೇಶ ಮಾಡುವ ಅಂದವನ್ನ ಕಾಣುವುದಕ್ಕೆ ಕೆಲವು ಸಮಯ ಉಳಿದಿಲ್ಲ. ನೆನಪಿಡು, ಅದು ಪರಿಣಾಮದಲ್ಲಿ ಬರುವಂತಹ ಪರಂಪರೆ. ಹಾಗಿದ್ರೆ ಮೊದಲೇ ತೊಡಗುವಾಗಲಿ ಬರೀದೆ ಅಂತ ಆಡ್ತೀವಿ ಎನ್ನುವಾಗ ಬರೀದೆ ಇದು ನಾವು ಆಲೋಚನೆ ಮಾಡಬೇಕು. ಏನು? ನಾವು ಕಟ್ಟಿದ್ದಲ್ಲ, ನಿಮ್ಮ ರಾಮ ಅಶ್ವಮೇಧ ಮಾಡಿದ್ದೇ ಬರೀದೆ. ಹೀಗಾಡುವುದಕ್ಕೆ ಕಾರಣ ಉಂಟು. ಏನು ಕಾರಣ? ಒಂದು ಕಾಲಕ್ಕೆ ತಾಟಕಿಯನ್ನು ಕೊಲ್ಲಲೋಸುಗವಾಗಿ ರಾಮನೇ ಹೋದನಂತೆ. ಹೌದು. ಆಗ ಒಂದು ಅನುಮಾನವಂತವನಿಗೆ ತಾಟಕಿ ಹೆಣ್ಣಲ್ಲವೇ? ಆಗ ವಿಶ್ವಾಮಿತ್ರರು ಕೊಟ್ಟ ಉತ್ತರ ಎಂತದ್ದು? ಚಾತುರ್ವರ್ಣ ಹಿತಾರ್ಥಾಯ ಕರ್ತವ್ಯ ರಾಜಸೂನೂನ. ಚಾತುರ್ವರ್ಣರನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಇದು ರಾಜರಾದವರಿಗೆ ಕರ್ತವ್ಯ. ಅದು ಅಲ್ಲಿಗೆ ಮಾತ್ರ ಅನ್ವಯ ಅಲ್ವಲ್ಲ. ದೌಷ್ಟ್ಯವನ್ನೇ ಹೊಂದಿಯಂತ ರಾವಣನನ್ನು ಕೊಂದಂತ ಇವನಲ್ಲಿಯೂ ಕೂಡ ಕ್ಷತ್ರಿಯನಾಗಿ ಅದು ಧರ್ಮ ಅಂತ ಆದ ಮೇಲೆ ಅಲ್ಲಿ ಬಾರದೇ ಇದ್ದಂತ ಪಾತಕ ಇಲ್ಲಿ ಬರ್ತದೋ? ಕಾರಣ ಉಂಟು. ಏನು? ಇಲ್ಲಿ ನಾವು ತಿಳಿದದ್ದು ಪರಮೇಶ್ವರನ ನೆಲೆಯಾದಂತ ನಾಡು ಎನ್ನುವ ಹಾಗೆ. ನಿನಗೆ ಗೊತ್ತುಂಟೋ ಇಲ್ಲವೋ ಗೊತ್ತಿಲ್ಲ. ಅಲ್ಲ, ಇಲ್ಲಿಗೆಲ್ಲ ಹೇಳಿದ್ದೆ ನಾನು. ಈಗ ತಾಟಕಿಯನ್ನು ಕೊಲ್ಲುವಲ್ಲಿ ಬರದೇ ಇದ್ದಂತ ದೋಷ ರಾವಣನಲ್ಲಿ ಕೊಲ್ಲುವಲ್ಲಿ ಬಂತು. ರಾವಣನಲ್ಲಿ ಕೊಲ್ಲುವಲ್ಲಿ ಬಂತು ಎನ್ನುವಾಗಿ ನಿನಗೆ ಹೇಳಿದ್ಯಾರು? ಅಲ್ಲ, ನೀವೇ ಹೇಳಿದ್ದ. ಅಶ್ವಮೇಧ ಮಾಡುವುದಕ್ಕೆ ಅಶ್ವಮೇಧ ಮಾಡುವುದಕ್ಕೆ ಮಾಡುವುದಕ್ಕೆ ಹೇಳಿದ್ಯಾರು ಅಂತ ಗೊತ್ತುಂಟ? ಹೇಳಿದ್ಯಾರು? ಲಂಕೆಯಲ್ಲಿ ಸೀತೆಯನ್ನ ಅಗ್ನಿ ಪರೀಕ್ಷೆ ಮಾಡುವುದರ ಮುಖೇನ ಪಡೆಯುವ ಆ ಸಂದರ್ಭಕ್ಕೆ ನೀನು ನಂಬಿದ ಆರಾಧ್ಯ ದೇವ ಪರಮೇಶ್ವರ ಆಡಿದ ಮಾತು. ಹಾಗಾದ್ರೆ ಪರಮೇಶ್ವರನಿಗೆ ಗೊತ್ತಿಲ್ವಾ ದೋಷ ಉಂಟು ದೋಷ ಇಲ್ವೋ? ಯಾಕೆ ಮಾಡ್ಬೇಕೆನ್ನುವ ಹಾಗೆ ನೀ ನಂಬಿದ ದೇವ ನೀ ಹಾಗೆಲ್ಲ ಕಲ್ಪಿಸುವುದಕ್ಕೆ ಹೋಗಬೇಡ. ಮತ್ತೇನು? ಪರಮೇಶ್ವರ ಬಂದದ್ಯಾವಾಗಿ ಎನ್ನುವುದು ಸ್ಪಷ್ಟ ನಮಗೆ ಗೊತ್ತುಂಟು. ಹೇಳು. ಮುನಿಪ ಕೇಳು ದುಷ್ಕಾರಗೈದನು ಎನ್ನುವಾಗ ಅಗಸ್ತ್ಯರೆಲ್ಲ ಆಡಿದಾಗ ನಿನ್ನಲ್ಲಿ ದೋಷ ಇಲ್ಲ ಎನ್ನುವಾಗ ಅಗಸ್ತ್ಯರು ಶುದ್ಧರಾಯಸ ಕೊಟ್ಟ ಮೇಲೆ ಮತ್ತೂ ಉಂಟೋ ಎನ್ನುವ ಅನುಮಾನವನ್ನಿಟ್ಟ ಕಾಲಕ್ಕೆ ಅಗಸ್ತ್ಯರೇ ಸೂಚಿಸಿದ್ದು ಈಶ್ವರ ಬಂದಿದ್ಯಾವಾಗ ಅಶ್ವಮೇಧವನ್ನು ಸಾಂಗೋಪಾಂಗವಾಗಿ ಸಾಗಿಸುವಲ್ಲಿ ಅದರ ರಕ್ಷಣೆಗೆ ಬರ್ತೇನೆ ಎನ್ನುವುದಕ್ಕೆ ಆಡುವುದಕ್ಕೆ ಬಂದದ್ದು ಈಶ್ವರ. ಯಾಗ ಮಾಡಬೇಕೇನು ಹಾಗೆ ಹೇಳಿದ್ದೆ ಈಶ್ವರ. ಬೇಕಾದ್ರೆ ಮಾವನ ಹಳ್ಳಿಯಲ್ಲಿ ಹೋಗಿ ಯಾಗದ ಸೂಚನೆ ನಾವು ಕೊಟ್ಟಿದ್ದಾರೆ. ಸರಿ, ಈಗ ದೇವರಿಗೂ ಸಮಾನವಾದವರು ಗುರುಗಳು. ವಿಶ್ವಾಮಿತ್ರ ಮಾತಿಗೆ ಬೆಲೆ ಇಲ್ವಾ? ಬೆಲೆ ಉಂಟಪ್ಪ. ಎಲ್ಲಿ ಉಂಟು? ಬೆಲೆ ಉಂಟು. ಬೆಲೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ತಾಟಕಿಯನ್ನ ಕೊಲ್ಲುವಾಗ ಪ್ರಶ್ನೆ ಮಾಡಿದ್ದು ಯಾಕೆ? ತಾಟಕಿ ಹೆಣ್ಣು ಎನ್ನುವ ಕಾರಣಕ್ಕಾಗಿ. ರಾವಣ ಹೆಣ್ಣು ಅಲ್ಲ, ಹೆಂಗಸು ಅಲ್ಲ. ರಾವಣನನ್ನು ಕೊಂದದ್ದು ಸತ್ಯ. ಹೆಣ್ಣಿನ ಪ್ರಕರಣವಾಗಿ ಅಲ್ವೇ ಅಲ್ಲ, ಒಬ್ಬ ಬ್ರಹ್ಮಹತ್ಯೆ ಬಂತು ಅನ್ವಯ ಸೂತ್ರವನ್ನು ಅನುಸರಿಸಿ ಮಾತಾಡಬೇಕು. ಅದನ್ನೇ ಯಾಕೆ ಗೊತ್ತುಂಟ? ಒಂದು ವೇಳೆ ರಾಮನೊಬ್ಬ ಹಾಗೆ ಮಾಡುವುದರ ಮುಖೇನ ಲೋಕ ಎನ್ನುವುದು ತಿಳಿಯುವ ಹಾಗೆ ನಡೆದುಕೊಂಡು ಹೋದರೆ ಏನಾಗ್ತದೆ? ನಾಳೆ ದಿವಸ ನಿನ್ನ ಹಾಗಿನವರು ಉಳಿದವರೆಲ್ಲ ಬ್ರಹ್ಮಹತ್ಯೆ ಮಾಡಿಕೊಂಡು ಸುಮ್ಮನೆ ಇರ್ತಾರೆ.
ಬ್ರಹ್ಮಹತ್ಯ ದೋಷ ಎನ್ನುವುದು ತಟ್ಟದೆ ಎನ್ನುವುದು ಲೋಕಕ್ಕೆ ಗೊತ್ತಾಗ್ಲಿ ಎನ್ನುವ ಕಾರಣಕ್ಕಾಗಿ ರಾಮ ಮಾಡ್ತಾನೆ. ಸರಿ, ಈಗ ರಾಮ ನಮಗೆ ಆದರ್ಶ ಆಗ್ಲಿ ಅಂತ ಮಾಡ್ತಾನೆ ಅಂತ ಆದ್ರೆ ಸ್ತ್ರೀ ಹತ್ಯೆ ಮಾಡಿದವರಿಗೆ ಆದರ್ಶಕ್ಕೆ ಏನು ಕೊಟ್ಟಿದ್ದಾನೆ ರಾಮ? ಗುರು ವಿಶ್ವಾಮಿತ್ರ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ವಿಶ್ವಾಮಿತ್ರ ಏನಂತ ಕೊಟ್ಟಿದ್ದಾರೆ ಗೊತ್ತುಂಟಾ? ಸ್ತ್ರೀ ಹತ್ಯೆ ಒಂದಕ್ಕೆ ನೀನು ಯೋಚನೆ ಮಾಡಬೇಡ, ಲೋಕಕಂಟಕಳಾದ ತಾಟಕಿಯನ್ನು ಕೊಲ್ಲುವೇನೋ ಹಾಗೆ ಗುರು ವಿಶ್ವಾಮಿತ್ರರು ಹೇಳಿದ್ದಾರೆ. ಅದೇ ಗುರು ವಿಶ್ವಾಮಿತ್ರರು ಅಹಲ್ಯೆಯನ್ನು ಉದ್ಧರಿಸಿ ಎನ್ನುವ ಹಾಗೆ ಗೌತಮ ಮಹರ್ಷಿಯ ಆಶ್ರಮದಲ್ಲಿ ಹೇಳಿದ್ದಾರೆ. ರಾಮ ಒಂದು ಕಡೆಯಲ್ಲಿ ಸಂಸ್ಕಾರವಂತ ಸ್ತ್ರೀಯನ್ನು ಉದ್ಧರಿಸಿದ್ದಾನೆ, ಇನ್ನೊಂದು ಕಡೆಯಲ್ಲಿ ಲೋಕಕಂಟಕರನ್ನು ಹನನ ಮಾಡಿದ್ದಾನೆ. ತಪ್ಪೇನೋದ್ರಲ್ಲಿ? ಈಗ ನಾ ಕೇಳುವುದೇನಪ್ಪ, ಆ ತಾಟಕಿಯನ್ನು ಕೊಂದ ಪಾಪಕ್ಕೆ ಏನಾದ್ರೂ ಮಾಡಿಕೊಂಡದುಂಟೋ? ಗುರುಗಳೇ ವಿಮೋಚನೆ ಮಾಡಿದ್ದಾರೆ. ಹೇಗೆ ಎನ್ನುವಾಗಿ ನಿನಗೆ ಗೊತ್ತುಂಟಲ್ಲ ವಿಷಯ. ಕೊಂದರೆ ದೋಷ ಇಲ್ಲ ಎನ್ನುವಾಗಿ ಗುರುಗಳೇ ಹೇಳಿದ್ದು ಪುಣ್ಯ. ಈಗ ಅಲ್ಲಿಗೆ ಅನ್ವಯಿಸಿದ್ ಇಲ್ಲಿಗೆ ಅನ್ವಯಿಸುವುದಿಲ್ಲ ಕೇಳುದು ನಾನು. ಯಾವ ಗುರುಗಳು ಹೇಳಿಲ್ಲ. ಈಗ ಅಗಸ್ತ್ಯರು ಹೇಳಿಲ್ವೋ? ಅಗಸ್ತ್ಯರ ಗುರುಗಳಲ್ವೋ? ಅಗಸ್ತ್ಯರು ನಿಮಗೆ ಪಾಪ ಬರಲಿಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಇವ ತೊಡಗುತ್ತಾನೆ ಅಂತ ಆದ್ರೆ ಅಗಸ್ತ್ಯರ ಮಾತಿಗೆ ವಿರೋಧ ಮಾಡಿದಾಗಲ್ವೋ? ವೀರಮಣಿ, ನೀನು ಕಥೆಯ ಆಧಾರವಾಗಿ ಹೇಳುವುದಾದ್ರೆ ಸರಿ, ಮೂಲಾಧಾರಕ್ಕೆ ನೀನು ಕೈ ಹಾಕಿದ್ರೆ ಕಥೆ ಬೇರೆ ಮೂಲ ಬೇರೆ. ಮೂಲ ಬೇರೆ ಉಂಟು. ಮೂಲಾಧಾರವಾಗಿ ನೀವು ಹುಡುಕುವುದಾದ್ರೆ ಪರಮೇಶ್ವರ ಹೇಳಿದ ಮಾತೇನು? ಚಕ್ರವರ್ತಿಯಾದವನು ಯಾಗ ಮಾಡಬೇಕು, ಯಾಗ ಮಾಡಬೇಕೆನ್ನು ಅರ್ಥ ಮಾಡಿಕೊಂಡಂತ ಶ್ರೀರಾಮಚಂದ್ರಮ ಸಾಕ್ಯತದ ಸಾರ್ವಭೌಮತ್ವವನ್ನು ಕೈಗೆತ್ತಿಕೊಂಡ ಮೇಲೆ ರಾಜಸೂಯ ಮಾಡುವುದಕ್ಕೆ ಮುಂದಾದವ. ಸರಿ, ಆ ಕಾಲಕ್ಕೆ ಭರತ ತಡೆದಾಡಿದ ಮಾತು, ರಾಜಸೂಯ ಮಾಡುವುದಕ್ಕೆ ಹೋದರೆ ರಕ್ತಪಾತ ಬಹಳಷ್ಟು ಆಗ್ತದೆ, ಪಾಪ ಬರಕೂಡದು. ಹಾಗಾಗಿ ರಾಜಸೂಯ ಬೇಡ, ಅಶ್ವಮೇಧ ಮಾಡು ಎನ್ನುವ ಹಾಗೆ ಹೇಳಿದ್ದು. ಇದು ನಿನ್ನ ಮೂಲಾಧಾರಕ್ಕಾಗಿ ನಾವು ಉತ್ತರ ಕೊಟ್ಟದ್ದು. ಸರಿ, ಹಾಗಿದ್ರೆ ಅಶ್ವಮೇಧ ಮಾಡುವುದಕ್ಕೆ ತೊಡಗಿದ್ದೆ ಈಶ್ವರಾಧಾರಿತ ಅಂತ ಆಯ್ತು. ಹೌದು, ಅಶ್ವಮೇಧದಲ್ಲಿ ತುರಗವನ್ನು ಕಟ್ಟಬೇಕು ಎನ್ನುವುದು ಈಶ್ವರನೇ ಕೊಟ್ಟ ನಿರ್ಣಯ ಅಂತ ನಾವು ಒಪ್ಪುದಕ್ಕೆ ಬರ್ತೇನೆ. ಯಾಕೆ? ನನಗೆ ಬುದ್ಧಿ ಕೊಟ್ಟವ ಅವನು. ಹಾಗಾಗಿ ಬರೀದೇ ಕದನ ಕಾರಣರಾದಿರಿ ಎನ್ನುವ ವಾಕ್ಯವನ್ನೇ ನೀ ಬಿಡಬೇಕಾಗುತ್ತದೆ. ಮತ್ತೆ ಬರೀದೇ ಅಂತ ಹೇಳಬೇಕು ಅಂತ ಆದ್ರೆ ನಿನ್ನ ರಾಮನಲ್ಲಿ ಅಂತ ಕಲಿತನ ಏನುಂಟು ಅಂತ ಬೇಕಲ್ಲ? ಏನು ನಿನ್ನ ರಾಮನಲ್ಲಿ ಅಂತ ಕಲಿತನ ಏನುಂಟು ಅಂತ ಬೇಕು? ಕಡಿಮೆ ಆಯ್ತು ವೀರಮಣಿ. ಎಷ್ಟುಂಟು ಕಲಿಗವ ಕಾಲಾಂತಕನಗ ಅಬ್ಬಿಗೆ ಬಲಿಯುತ್ತ ಸೇತುವೆಯೋ ಶಿರ ಕುಂಭ ಶ್ರವಣ ಕುಲವನೆ ತರಿದಿಯನು ಕಲಗದಿನ ಶಿರ ಕುಂಭ ಶ್ರವಣರ ಕಲಗದಿನ ಶಿರ ಕುಂಭ ಶ್ರವಣರ ಕುಲವನೆ ತರಿದಿಯನು ನಿನ್ನೊಡೆಯ ರಾಮ ಏನು ಕಲಿಯೋ ಅವನ ಕಲಿತನವನ್ನು ನೀ ತಿಳಿದದ್ದೇ ಬಹಳ ಕಡಿಮೆ ಆಯ್ತು. ಕಲ್ತವ್ರು ತಾವು ಹೇಳ್ಬೋದು. ಕಲಿಗವ ಕಾಲಾಂತಕನ ಹೇ. ಕಲಿತನಕ್ಕೆ ಇನ್ನೊಂದು ಹೆಸರು ಯಾರು ಕೇಳಿದ್ರೆ ರಾಮ ಎನ್ನುವಾಗ ಹೇಳಬೇಕು. ಯಾಕೆ? ರಾಮನ ಮುಂದೆ ಕಲಿತನವನ್ನ ಯಾರು ಪ್ರದರ್ಶನ ಮಾಡುವುದಕ್ಕೆ ಹೊರಟಿದ್ದಾರೋ ಅವರ ಪ್ರದರ್ಶನವನ್ನ ನಿಲ್ಲಿಸಿ ರಾಮ ಎಷ್ಟು ಏನು ಎನ್ನುವುದನ್ನು ತೋರಿಸಿದವ. ಇದಕ್ಕೊಂದೇ ಒಂದು ಉದಾಹರಣೆ ಸಾಕು. ಯಾವುದು? ಬೇರೆ ಯಾವುದೂ ಅಲ್ಲ. ಒಡೆಯ ಶ್ರೀರಾಮನ ಸತಿಯಾದ ಸೀತಾಮಾತೆಯನ್ನ ಲಂಕಾನಾಥರಾದಂತ ರಾವಣೇಶ್ವರ ಅಪಹರಣ ಮಾಡಿಕೊಂಡು ಹೋದ. ಆ ಸಂದರ್ಭಕ್ಕೆ ಸೀತೆಯನ್ನು ಹುಡುಕುತ್ತಾ ಬಂದಂತ ಶ್ರೀರಾಮಚಂದ್ರಮ ನನ್ನಿಂದಲೇ ಸುಗ್ರೀವನ ಸಖ್ಯವನ್ನು ಮಾಡಿಕೊಂಡು ವಾಲಿಯನ್ನ ಹನನ ಮಾಡಿ ಅದಾ ಬಳಿಕ 77 ಕೋಟಿ ಕಪಿನಾಯಕರು 18 ಅರ್ಬುದ ವಾನರರು ಎಲ್ಲರನ್ನ ಸೇರಿಕೊಳ್ಳುವುದರ ಮುಖೇನ ಶತಯೋಜನ ವಿಸ್ತೀರ್ಣವಾದ ಶರದಿಗೆ ಸೇತುಬಂಧ ಮಾಡಿದ್ದೇವೆ. 100 ಯೋಜನೆ ವಿಸ್ತೀರ್ಣವಾದ ಆ ಸಮುದ್ರಕ್ಕೆ 100 ಯೋಜನೆ ಉದ್ದ 10 ಯೋಜನೆ ಅಗಲವಾದಂತ ಸೇತುವೆಯನ್ನು 5 ದಿನದಲ್ಲಿ ಕಟ್ಟಿ ಮುಗಿಸಿದವರು ನಾವು. ಆ 5 ದಿನದಲ್ಲಿ ಕಟ್ಟಿ ಮುಗಿಸಿದ ಆ ಸೇತುವೆಯಲ್ಲಿ ನಮ್ಮ ದಂಡಿನದು ಲಂಕಾನಗರವನ್ನು ಪ್ರವೇಶ ಮಾಡಿ ಅಲ್ಲಿಯೇ ತಾನು ಕಲಿ ಎನ್ನುವ ಹಾಗೆ ಪ್ರತಿಷ್ಠಾಪನೆ ಮಾಡಿ ಮೊದಲೇ ಮೆರೆದಿದ್ದ ದಶಕಂಠ ರಾವಣೇಶ್ವರ ಅವನ ತಮ್ಮನಾದ ಕುಂಭಕರ್ಣ ಹೆಚ್ಚೇನು
ಅವನ ಸರ್ವ ಸಂತಾನವನ್ನೇ ವಿಭೀಷಣನ ಒಬ್ಬನಿಗೆ ಉಳಿವನ್ನ ದೊರಕಿಸುವುದರ ಮುಖೇನ ಅವನ ವಂಶವನ್ನೇ ನಿರ್ವಾಂಶ ಮಾಡಿ ಕಲಿಗವ ಕಾಲಾಂತಕ ಎನ್ನುವ ಕೀರ್ತಿಗೆ ಪಾತ್ರನಾದಂತ ರಾಮನ ವಿಷಯದಲ್ಲಿ ಇನ್ನೇನೋ ಬೇಕು ನಿನಗೆ? ಇಷ್ಟು ನೀ ಪಿಡಿಸಿ ಹೇಳ್ತೀ ಅಂತ ಆದ್ರೆ ಏನ್ ನಮಗೆ ಗೊತ್ತಿಲ್ಲ ಅಂತ ಭಾವಿಸಿದ್ಯಾ? ಗೊತ್ತು. ಸತಿಯನ್ನು ತೊರೆದರೆ ನಾಚಿಕೆಯೋ ವೈದಿರುತಿಯ ಸತಿಯನ್ನು ತೊರೆದುರೆ ನಾಚಿಕೆಯ ತೊರೆದುರೆ ನಾಚಿಕೆಯ ಕರೆತಂದಿಯ ನವನೇತಕ್ಕೆ ಹೊಗಳುವೆ ಕರೆತಂದಿಯ ನವನೇತಕ್ಕೆ ಹೊಗಳುವೆ ದರೆಯೊಳಗ ಬಹಾಸ್ಯ ಕರೆತಂದಿಯ ನವನೇತಕ್ಕೆ ಹೊಗಳುವೆ ದರೆಯೊಳಗ ಬಹಾಸ್ಯ ರಾಮನ ಚರಿತ್ರೆಯನ್ನು ಹೇಳುವುದಕ್ಕೆ ಮುಂದಾಗುತ್ತಾ ಇದ್ದಿ, ಗುಣವನ್ನೇ ಎತ್ತಿ ಆಡುವುದಕ್ಕೆ ತೊಡಗುತ್ತಾ ಇದ್ದಿ. ದುರ್ಗುಣ ಇಲ್ಲ, ಹಾಗಾಗಿ ಗುಣವನ್ನೇ ಎತ್ತಿದ್ದು. ದುರ್ಗಣ ಕಾಣಲಿಲ್ಲ ನಿನಗೆ ಅಂತ ಹೇಳು. ಇದ್ದರಲ್ವ ಕಾಣುವುದು. ಅದಲ್ಲದೆ ಹೋದ್ರೆ ಒಬ್ಬ ರಾಜನಾದವ, ಒಬ್ಬ ಚಕ್ರವರ್ತಿ ಮಾತರದಲ್ಲಿ ಹುಟ್ಟಿದವ, ರಾಜ ನೈಪುಣ್ಯಕ್ಕೆ ರಾಜನೀತಿಗೆ ಬೆಲೆಯನ್ನು ಕೊಡಬೇಕಾದದ್ದು ಅನಿವಾರ್ಯ ಕರ್ತವ್ಯವಾಗುತ್ತದೆ. ಹೌದು, ಅದು ತಪ್ಪಿದ ಅಂತಾದ್ರೆ ದೋಷಿಕನಾಗಿ ಹೋಗುತ್ತದೆ. ನಾಳೆ ಪಟ್ಟ ಎನ್ನುವ ಹಾಗೆ ಸರ್ವಸಿದ್ಧತೆಯನ್ನು ಮಾಡಿಕೊಂಡ ಮೇಲೆ ನಿನ್ನ ರಾಮ ರಾಜಧರ್ಮವನ್ನು ಬಿಟ್ಟು ಕುಟುಂಬ ಲೋಲುಪನಾಗಿ ವರ್ತಿಸಿದ. ಹೇಗೋ ಪಿತೃವಾಕ್ಯ ವಿಶೇಷ ಧರ್ಮ ಎನ್ನುವ ಹಾಗೆ ತೊಡಗಿಸಿಕೊಂಡ. ಈಗ ಪಿತೃಗೆ ಬೇಕಾಗಿಷ್ಟು ಮಾಡಿದ್ದಾನೆ ಎನ್ನುವುದೊಂದು ಹೆಗ್ಗಳಿಕೆಯಾಗ ಅಲ್ಲಿ ರಾಜಧರ್ಮ ತಪ್ಪಿದ ಎನ್ನುವುದೊಂದು ಪ್ರಶ್ನಾರ್ಹವಾಗುತ್ತದೆ. ಹಾಗೆ ಮುಂದುವರಿಯುವುದು ತೊಡಗಿದರೆ ಭರತನ ಕುರಿತಾದಂತಹ ಪ್ರೇಮವನ್ನೇ ಹೊಂದಿದವ ಭರತನಿಗೆ ತನ್ನ ಪಾದುಕೆಯನ್ನು ಕೊಟ್ಟನಂತೆ. ಹೌದು, ಭರತ ರಾಮನಿಗೆ ಯಾವ ಅನ್ಯಾಯವೂ ಮಾಡಿದ್ದು ನಮಗೆ ಕಾಣುವುದಿಲ್ಲ. ಅಲ್ಲ, ರಾಮನು ಭರತನಿಗೆ ಯಾವ ಅನ್ಯಾಯವೂ ಮಾಡಲಿಲ್ಲ. ಆದ್ರೆ ಕಾಣುತ್ತದೆ ನಮಗೆ. ಅದು ಹೇಗೋ? ವಿರಾಧನ ಪ್ರಸಂಗದಲ್ಲಿ ವಿರಾಧನ ಎದುರಾಗಿ ಬಂದ ಕಾಲಕ್ಕೆ ಸೀತೆಯ ಕರಕ್ಕೆ ಕರ ಕೊಟ್ಟು ಎತ್ತುವ ಕಾಲಕ್ಕೆ ಅವ ಹೇಳಿದ್ದಂತೆ, ಏನು? ಭರತ ಮತ್ತು ಕೈಕೆಯರು ಮನದ ಅಭಿಷ್ಟಾರ್ಥವನ್ನು ಪೂರೈಸಿಕೊಂಡ್ರು, ಇಂಥದ್ದೊಂದು ಆಪತ್ತು ಬರಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಹೀಗೆ ಮಾಡಿದ್ರು. ಇನ್ನೂ ಮುಂದುವರಿದು ಹೇಳೋದಿದ್ರೆ ಲಕ್ಷ್ಮಣನೇ ಹೇಳಿದನಂತೆ, ವಿರಾಧನಿಗೆ ಹೊಡೆಯುವ ಬಾಣ ಇದು ಭರತನಿಗೆ ಹೊಡೆಯುವ ಬಾಣ, ಭರತನ ಮೇಲೆ ಘಾತ ಮಾಡಿದ ಹಾಗೆ. ಆಮೇಲೆ ಕೊಂದದ್ದು ಯಾರು? ವಿರಾಧನ ಅಲ್ಲಲ್ಲ, ಕೊಂದದ್ದು ವಿರಾಧನನ್ನು ಲಕ್ಷ್ಮಣ ರಾಮನೇ ಇರಲಿ, ಭರತನ ಮೇಲೆ ಘಾತ ಮಾಡುವ ಮನಸ್ಥಿತಿ ಇರ್ತದೆ ಅಂತಾದ್ರೆ ನೀ ಆಲೋಚನೆ ಮಾಡು. ಏನು? ಒಂದು ಚಕ್ರವರ್ತಿ ಪೀಠವನ್ನ ಆ ಕಾಲಕ್ಕೆ ಮುನ್ನಡೆಸುತ್ತಾ ಇದ್ದಂತ ಭರತನ ಮೇಲೆ ತಮ್ಮನಾದ ಲಕ್ಷ್ಮಣನಿಂದಲೇ ಘಾತ ಆಗುತ್ತದೆ. ಈಗ ಒಬ್ಬ ನಾಯಕನನ್ನು ಅವನಿಗೆ ಹೊಡಿಬೇಕು ಅಂತಿಲ್ಲ, ನಾಯಕನ ಪ್ರತಿಕೃತಿಯನ್ನಿರಿಸಿಕೊಂಡು ದಹನ ಮಾಡ್ತಾರೆ ಅಂತಾದ್ರೆ ಅದು ರಾಜದ್ರೋಹ ಆಗುತ್ತದೆ. ಆ ನೆಲೆಯಲ್ಲಿ ಆಲೋಚನೆ ಮಾಡುವುದಿದ್ರೆ ಭರತನ ಮೇಲೆ ಮಾಡಿದ ಘಾತ ಲಕ್ಷ್ಮಣ ಮಾಡಿದ ರಾಜದ್ರೋಹ. ನೀನೇ ಯೋಚನೆ ಮಾಡು. ಏನು? ವಿರಾಧನ ಕಥೆಯಲ್ಲಿ ಲಕ್ಷ್ಮಣ ಭರತನಿಗೆ ಹಾಗೆ ಮಾಡಿದ ಎನ್ನುವುದನ್ನು ಹೇಳುವುದನ್ನು ಬಿಟ್ಟು ಅದೇ ಚಿತ್ರಕೂಟಕ್ಕೆ ಭರತ ಬರುವ ಆ ಕಾಲಕ್ಕೆ ಇವ ಹೇಳಿದ್ದೇನು ಲಕ್ಷ್ಮಣ ಅಂತ ಕೇಳಿದ್ಯಾ? ಅಣ್ಣ ನೋಡು ಬರುವವನು ಭರತ, ನೀ ಸುಮ್ಮನಿರು, ನೇರಳೆ ಹಣ್ಣನ್ನು ಉದುರಿಸಿದ ಹಾಗೆ ಅವನನ್ನ ಅವನ ಸೇನೆಯನ್ನ ಉದುರಿಸ್ತೇನೆ ಎನ್ನುವ ಹಾಗೆ ಹೇಳಿದ್ದು. ಆಗ ರಾಮ ಏನ್ ಹೇಳಿದ? ಸರಿಯಲ್ಲ, ಅವನ ಸ್ವಭಾವ ಹಾಗಲ್ಲ, ಅವ ನಮ್ಮ ತಮ್ಮ, ನೀನು ದುಡುಕುವುದು ಸರಿಯಲ್ಲ ಎನ್ನುವ ಹಾಗೆ ಇದೇ ರಾಮ ನೀತಿ ಹೇಳಿದ. ಆ ಕಥೆಯನ್ನು ನೀನು ಹೇಳ್ತೇನೆ. ಸರಿ, ನಿಮ್ಮ ಲಕ್ಷ್ಮಣನಿಗೆ ಬುದ್ಧಿ ಇಲ್ವಾಗಿದ್ರೆ ಒಮ್ಮೆ ರಾಮ ಹೇಳಿದ ಮೇಲೆ ಮತ್ತೆ ಭರತನ ಕುರಿತಾದಂತ ಒಂದು ಅನುಮಾನವನ್ನು ಕಾಡಿ ರಾಜದ್ರೋಹದಂತ ಕೃತ್ಯಕ್ಕೆ ಮುಂದಾಗ್ತಾನೆ ಅಂತಾದ್ರೆ ಲಕ್ಷ್ಮಣ ಮಾಡಿದ್ದು ಸರಿಯೋ? ಇನ್ನೆಲ್ಲ ಕೇಳ್ತೇನೆ. ಏನು? ಲಕ್ಷ್ಮಣ ತಾಯಿಯ ತಲೆಯನ್ನ ಕಡಿಯುವುದಕ್ಕೆ ಭರತ ಮುಂದಾದ. ಸರಿ, ಲಕ್ಷ್ಮಣ ತಾಯಿಯ ಮಾತಿಗೆ ಒಪ್ಪಿ ವನಕ್ಕೆ ಸೇರಿದ. ಹಾಗಂತ ಭರತನಿಗೆ ಬುದ್ಧಿ ಇಲ್ವಾ? ಈಗ ಭರತನಿಗೆ ಪ್ರಸಂಗವನ್ನು ಎರಡು ವಿಭಾಗವಾಗಿ ನೋಡಬೇಕು. ಏನು? ಕೈಕೆ ಮತ್ತು ಭರತರ ಕುರಿತಾದಂತ ದ್ವೇಷ ಭಾವವನ್ನು ಹೊಂದಿ ನಮಗಿನ್ನು ಕಾಡಿಗೆ ಕಳಿಸಿದ್ದಾರೆ ಎನ್ನುವಂತ ಭಾವದಿಂದ ಲಕ್ಷ್ಮಣ ಹೇಳಿದ ಮಾತನ್ನು ನಾ ಆಡ್ತಿರುವುದಲ್ಲ. ಅನುನಯದಿಂದ ಒಪ್ಪಿ ಪಟ್ಟವನ್ನು ಭರತನಿಗೆ ಕೊಟ್ಟು ನಂದಿ ಗ್ರಾಮದಲ್ಲಿ ಕಾಪಿಡು ಅಂತ ಹೇಳಿದ ಮೇಲೆ ಇಂಥ ಮಾತಾಡ್ತಾನೆ ಅಂತ
ಅಂತಾದ್ರೆ ಅವ ಆಡಿದ್ದು ಸರಿ ಅನ್ನೋದು ಪ್ರಶ್ನಾರ್ಹ ಅಲ್ವಾ? ಸರಿ ಎನ್ನುವುದಕ್ಕಿಂತಲೂ ಹಾ. ಒಬ್ಬ ಮನುಷ್ಯನಾದವನು ನೊಂದ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ವರ್ತಿಸುತ್ತಾನೆ ಹಾ. ಎನ್ನುವುದನ್ನ ರಾಮ ದೇವನಾಗಿ ಅಲ್ಲ ಹಾ. ಸಾಮಾನ್ಯ ಒಬ್ಬ ಮನುಷ್ಯನಾಗಿ ತೋರಿಸಿಕೊಟ್ಟದ್ದು. ಈಗ ಮನುಷ್ಯನಾಗಿ ಹಾಗೆ ನೊಂದ ಕಾಲಕ್ಕೆ ತಪ್ಪನ್ನೇ ಮಾಡ್ತಾನೆ ಅಂತಾದ್ರೆ ಸಾಮಾನ್ಯ ಮನುಷ್ಯರಿಗೂ ನಿನ್ನ ರಾಮನಿಗೆ ಏನು ವ್ಯತ್ಯಾಸವೇ ಬರಲಿಲ್ವಲ್ಲ? ಅವ ತಾನು ಈಗ ಅತಿಮಾನುಷ ಶಕ್ತಿಯಾದವ ರಾಮ ರಾಮ ಮನುಷ್ಯಾವತಾರದಿಂದ ಬರ್ತಾನೆ ಅಂತಾದ್ರೆ ಮನುಷ್ಯರಿರುವ ನ್ಯೂನ್ಯಾತಿಗಳನ್ನಾದ್ರೂ ಅತಿಕ್ರಮಿಸಿ ನಿಲ್ಲಬೇಕು. ಹೌದಪ್ಪ. ಇದೆಲ್ಲ ಅಲ್ಲ, ಮನುಷ್ಯರ ವ್ಯಾಪ್ತಿಯೊಳಗೆ ಅವ ಕಣ್ಣೀರ್ ಹಾಕ್ತಾನೆ, ಹೌದು, ಹಾಕಿದ್ದಾನೆ. ಇನ್ನೊಬ್ಬರನ್ನು ಬೈತಾನೆ ಅಂತಾದ್ರೆ ಹೌದು ಏನು? ಹೌದು ಹೌದು ಏನು? ಬೈದದ್ದು ಸುಳ್ಳ? ಹಾ. ಬೈದದ್ದು ಹೌದು. ಹೌದೇ? ಕಣ್ಣೀರ್ ಹಾಕಿದ್ದೌದು. ಯಾಕೆ? ಯಾಕೆ? ಎಲ್ಲಿಯೂ ರಾಮ ತಾನು ದೇವರೇನುವಾಗಿ ಹೇಳಿದ ಕತೆ ನೀ ಕೇಳಿದ್ಯಾ? ಆಹಾ. ಹೇಳಿಲ್ಲ. ಹೇಳಿಲ್ಲ. ಅವ ನಾನು ಮನುಷ್ಯನೇ ಎನ್ನುವಾಗಿ ಹೇಳಿಕೊಂಡ. ಮತ್ತೆ ನೀವೇ ಕೇಳಿಕೊಂಡು ತಿರುಗ್ತಾ ಇದ್ದೀರಿ. ನೀನೇ ಯೋಚನೆ ಮಾಡು. ಏನು? ನಿನಗೆ ಈಶ್ವರ ಏನಾಗಬೇಕು? ದೇವರು. ದೇವರು. ಹೌದು. ಲೋಕದ ತಂದೆ ತಾಯಿಗಳು ಯಾರು? ಈಶ್ವರನು. ಹಾಗಾದ್ರೆ ನಿನಗೆ ದೇವರಾಗಬೇಕು, ಅಳಿಯನೂ ಆಗ್ಬೇಕಾವುದಲ್ವ? ಹೌದು. ಅಳಿಯ ಎನ್ನುವ ಸಂಬಂಧ ನೀವು ಒಪ್ಪುದಾದ್ರೆ ಹಾ. ನಿನಗಿಂತ ದೊಡ್ಡವನ ಸಣ್ಣವನವನು? ಅವ ಅಳಿಯ ಎನ್ನುವ ಸಂಬಂಧದಲ್ಲಿ ಸಣ್ಣವನೇ ಆಗುತ್ತಾನೆ. ಅದು ಯಾಕೆ? ಯಾಕೆ? ಅದು ನಿನ್ನ ಭಾವ. ಹಾ. ನೀನು ಅಳಿಯ ಎನ್ನುವ ಕಾರಣಕ್ಕಾಗಿ ಸಣ್ಣವನಾಗಿ ಕಂಡರೆ ಲೋಕದ ದೇವ ಪರಮೇಶ್ವರ ಆಗುವುದಿಲ್ಲ. ಹನುಮಂತ, ಹಾ. ನೀ ಆಲೋಚನೆ ಮಾಡು. ಏನು? ದೇವ ಜೀವ ಭಾವ ಬೇರೆ, ಜೀವ ಜೀವರ ಭಾವ ಬೇರೆ. ನಿನ್ನ ರಾಮ ದೇವರಾಗಿ ಬಂದದ್ದಲ್ಲ, ಜೀವರಾಗಿ ಬಂದದ್ದು. ಅದ್ ಹೇಳಿದ್ದು ನಾನು. ಜೀವರಾಗಿ ಬಂದವ ಜೀವರ ವ್ಯವಹಾರದಲ್ಲಿ ಔನ್ನತ್ಯವನ್ನು ಸಾಧಿಸುವುದು ಬಿಟ್ಟು ನ್ಯೂನತೆಯನ್ನೇ ಕಂಡುಕೊಳ್ತಾನೆ ಅಂತ ವೀರಮಣಿ, ವಿಶೇಷತೆ ಇಲ್ಲ ಅಂತ ವೀರಮಣಿ, ಹೇಳಿ ನಾನು ಹೇಳಿದ್ದು ಅದು ಯಾಕೆ ಗೊತ್ತುಂಟು? ಯಾವುದು? ನೀನು ಅರಸ. ಹಾ. ಹಾಗಂತ ನಿನ್ನ ತಾಯಿಗೆ ಏನು ನೀನು? ಮಗನೇ. ತಾಯಿಗೆ ನೀನು ಮಗ, ಹಾ. ಊರಿಗೆ ಅರಸ. ರಾಮ ಬಂದದ್ದು ತಾನು ಮನುಷ್ಯನೇ ಎನ್ನುವಾಗಿ ಹೇಳಿಕೊಂಡು ಅಲ್ಲಲ್ಲ. ನಾನು ನೀನ್ ಹೇಳಿದ್ದು. ಹೇಳುದು ಕೇಳು. ನೀ ಹೇಳುದು ನಾ ಹೇಳುದು ಒಂದೇ ಉಂಟು. ಅದು ಹೇಗೆ? ಈಗ ನಿನ್ನ ರಾಮನು ತಾಯಿ ಹುಟ್ಟಿದ ಮಗ. ಹೌದು. ಅದಕ್ಕೆ ಸೀಮಿತ ಮಾಡಿಕೊಳ್ಳಿ. ನಂಬಿಕೆ ಯಾರದ್ದು? ನಂಬಿಕೆ ನಿಮ್ಮದ್ದು. ನಮ್ಮದ್ದು. ಅಲ್ಲಲ್ಲ, ನಿಮ್ಮ ನಂಬಿಕೆಯನ್ನು ನೀವಿರಿಸಿಕೊಳ್ಳಬೇಕು, ಬಂದು ಹೇರುವುದಲ್ಲ. ನೀವು ಹೇಳಿದ್ದೇನು? 14 ಲೋಕದ ಒಡೆಯ ರಾಮನಿದ್ದಾನೆ. ಅಲ್ಲ ಎನ್ನುವಾಗ ನೀನು ಹೇಳ್ತೀಯಾ? ಅಲ್ಲ ಅಲ್ಲ ಎನ್ನುವಾಗ ನೀನು ಅಲ್ಲ ಎನ್ನುವುದಕ್ಕೆ ತೊಡಗಿದ್ದು ನಾನು. ಹೇಗೆ ಹೇಳ್ತೀಯ? ಅಲ್ಲ, ಈಗ ಹೇಳಿದ್ದೆ ಆಧಾರ. ಅವನೇ ಮನುಷ್ಯನಾಗಿದ್ದಾನೆ, ಮನುಷ್ಯ ಮಿತಿಯ ವ್ಯವಹಾರವನ್ನು ಮಾಡ್ತಾನೆ. ಜೀವ ಧರ್ಮ ಬೇರೆ, ದೇವ ಧರ್ಮ ಬೇರೆ. ಚತುರ್ದಶ ಭುವನದಲ್ಲಣೆ ಯಾರು? ಅದು ರಾವಣ. ರಾವಣನನ್ನ ಕೊಂದದ್ದು ಯಾರು? ರಾಮನೇ. ಹಾಗಾದ್ರೆ ಒಬ್ಬ ಅಧಿಕಾರಿಯನ್ನ ಸೋಲಿಸಿ ಪೀಠ ಏರ್ತಾನೆ ಅಂತಂದ್ರೆ ಅವ ಏನು? ಹಾಗಿದ್ರೆ ಮತ್ತೆ ಈಗ ಅಶ್ವಮೇಧ ಅವ ಏನು? ಈಗ ಅಶ್ವಮೇಧದಲ್ಲಿ ಮಾಡಿದ ಯಾಕೆ? ಪುಣ್ಯಾತ್ಮ, ನಿನ್ನ ಈಗ ಕಾರಣ ಹೇಳ್ತೀನಿ ಕೇಳು. ಏನು? ರಾಮನ ಬಲುವನ್ನ ನೀವು ನಿಮ್ಮಂತವರು ಒಪ್ಪದೇ ಇದ್ದದ್ದು ಬಹುಶಃ ಪರಮೇಶ್ವರನಿಗೆ ಗೊತ್ತಾಗಿ ನಿಮಗೊಂದು ಬುದ್ಧಿ ಬರಲಿ ಎನ್ನುವ ಕಾರಣಕ್ಕಾಗಿ ಲೋಕ ತಿಳಿದಿ ಅಂತ ಅಶ್ವಮೇಧ ಮಾಡಿ ಅಲ್ಲ, ಮತ್ತೆಂತದ್ದು? ನಿಮ್ಮ ಬಲ ಏನು ಎನ್ನುವುದು ಲೋಕಕ್ಕೆ ಗೊತ್ತಾಗಬೇಕು, ಅದರ ನ್ಯೂನ್ಯತೆ ಏನು ಎನ್ನುವುದು ಗೊತ್ತಾಗಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ನನ್ನಂತವನು ಕಟ್ಟುವ ಹಾಗೆ ಮಾಡಿದ್ದಾನೆ. ಹೀಗೆ ಆಲೋಚನೆ ಮಾಡುವ ಪ್ರಸಂಗವನ್ನು. ನಮ್ಮ ಬಲವನ್ನ ನೀನಲ್ಲ ನೋಡುವುದು, ಎಂತೆಂತ ವರಫಲಾನ್ವಿತರೆ ನೋಡುವುದಕ್ಕೆ ಮುಂದಾಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಆದ್ರೆ ಅಂತ ವರಬಲಾನ್ವಿತರನ್ನು ಸೋಲಿಸುವಲ್ಲಾದರೂ ಅನ್ಯ ಶಕ್ತಿ ನಿನ್ನ ರಾಮನಿಗೆ ಬೇಕಾಯಿತು. ಯಾಕೆ ಆಡ್ತೇನವಲ್ಲಯ್ಯ? ಸಮುದ್ರವನ್ನು ಉತ್ತರಿಸುವಲ್ಲಿ ಬೇಕಾಗಿ ಯಾರದ್ದೋ ಒಬ್ಬ ಸಹಾಯವನ್ನು ಪಡೆದನಂತ ಯಾವುದೋ ಮಂಗದ್ದು ಯಾಕೆ ಮುಳಗದೆ ಇದ್ದ ಹಾಗೆ ವರ ಉಂಟು ಎನ್ನುವ ಹಾಗೆ ಅದು ನಲ್ಲ ನೀರರ ಸಹಾಯವನ್ನು ಪಡೆದ ಸಮುದ್ರ ರಾಜನೇ ಹೇಳಿದ್ದು. ಮುಂದುವರಿಸುತ್ತಾ ರಾವಣನನ್ನು ಕೊಲ್ಲುವಲ್ಲಿಯೂ ಅಗಸ್ತ್ಯರಂತವರು ಬರಬೇಕಾಗಿ ಬಂತು, ಮಾತಲಿಯಂತವರು ಬರಬೇಕಾಗಿ ಬಂತು. ಇಷ್ಟೂ ಮಾಡಿದ ರಾಮ ಕಲಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅನ್ಯ ಸಹಾಯವನ್ನು ಪಡೆದಿದ್ದಾನೆ. ಅಷ್ಟೂ ಮಾಡಿದ ಮೇಲೆ ತಂದ ಸೀತೆಯನ್ನು ಮತ್ತೆ ಅವಳ ಶೀಲದ ಕುರಿತಾಗಿ ಶಂಕೆಯನ್ನು ಹೊಂದಿ ತೊರಿತಾನೆ ಅಂತಾದ್ರೆ ಅವ ಮಾಡಿದ್ದು ಸರಿಯಲ್ಲ. ನೀ ತಿಳ್ಕೊಂಡದ್ದು ತಪ್ಪು, ನೀ ತಿಳಿದದ್ದೇ ತಪ್ಪು. ಮತ್ತು ಸರಿಯಾಗಿ ಸೀತೆ ವಿಷಯದಲ್ಲಿ ನೀನು ಸಾಮಾನ್ಯವಾಗಿ ಯೋಚನೆ ಮಾಡಿದ ನೋಡು, ಅದು ತಪ್ಪು. ಹೀಗೆ ನುಡಿತೀಯ? ಯಾತಗಿದ್ದು ನುಡಿವೆ ಮೂರ್ಖನೇ, ಯಾತಗಿಂತು ನುಡಿವೆ ಮೂರ್ಖನೇ, ಯಾತಗಿಂತು ನುಡಿವೆ ಮೂರ್ಖನೇ. ಲೋಕಮಾತೆ ಸೀತೆ ಭುವನ ಖ್ಯಾತೆ ಆದಿಶಕ್ತಿ
ಮೂಲ ಪುರುಷ ವಿಶ್ವಮೂರ್ತಿ ಕೂಳದನುಜ ಅರಿದು ಅಗ್ನಿ ಜ್ವಾಲೆಯೊಳಗೆ ಪರಿಕಿಸೀರ್ಪನು ಕೂಳದನುಜ ಅರಿದು ಅಗ್ನಿ ಜ್ವಾಲೆಯೊಳಗೆ ಪರಿಕಿಸೀರ್ಪನು ಸತಿಯ ಆಮೇಲೆ ಕೂಡಿ ಮುದವ ತಾಳ್ದನು ಆಮೇಲೆ ಕೂಡಿ ಮುದವ ತಾಳ್ದನು ತಾಳಿರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ಕೂಳದನುಜ ಅರಿದು ಅಗ್ನಿ ಜ್ವಾಲೆಯೊಳಗೆ ಪರಿಕಿಸಿರ್ಪನು ಸತಿಯ ಆಮೇಲೆ ಕೂಡಿ ಮುದವ ತಾಳದು ಯಾತಗಿಲ್ತು ನುಡಿವೆ ಮೂರ್ಖನೇ ಯಾತಗಿಲ್ತು ನುಡಿವೆ ಮೂರ್ಖನೇ ಲೋಕಮಾತೆ ಸೀತೆ ಭುವನ ಖ್ಯಾತೆ ಆದಿಶಕ್ತಿ ಮೂಡನೆ ಹನುಮಂತ ಯಾತಕ್ಕಿಂತೂ ನುಡಿವೆ ಮೂರ್ಖನೇ. ಯಾಕೆ ಗೊತ್ತುಂಟ? ಯಾಕೆ? ನೀನಾಡಿದ ಮಾತನ್ನು ಕೇಳಿದಾಗ ಮೂರ್ಖರು ಆಡಿದ ಮಾತಿನ ಹಾಗಾಯಿತು. ಹೇಳಿದ್ಯಲ್ಲ, ರಾಮಚಂದ್ರ ದೇವರೇ ಹೌದಾದ್ರೆ ಅನ್ಯೋನ್ಯರ ಸಹಾಯವನ್ನ ಯಾಕೆ ಬಯಸಬೇಕಾಗಿತ್ತು? ಯಾಕೆ ಬಯಸಬೇಕಾಗಿತ್ತು? ಕಾರಣ ಉಂಟಯ್ಯ. ಏನು? ರಾಮ ಮೊದಲೇ ಹೇಳಿದ್ದಾನೆ ತಾನು ದೇವರಲ್ಲ ಎನ್ನುವ ಹಾಗೆ. ಹಾಗೆಯೇ ದೇವನಾದವನು ಅನ್ಯರ ಸಹಾಯವನ್ನ ಬಯಸುವುದಿಲ್ಲ. ಅನ್ಯರಿಗೆ ಸಹಾಯಕ್ಕಾಗಿ ದೇವರು ಬರುತ್ತಾನೆ. ರಾಮನು ಅದೇ ರೀತಿ ಮಾಡಿದೆ ಹೋದಾದ್ರೆ ರಾಮ ದೇವ ಎನ್ನುವ ಹಾಗೆ ರಾಮನೇ ಪ್ರಕಟಪಡಿಸಿಕೊಂಡ ಹಾಗಾಗ್ತದೆ. ಒಂದು ಇನ್ನೊಂದು ವಿಷಯದಲ್ಲಿ ಹೇಳುವುದಾದ್ರೆ ಏನು? ಸಮುದ್ರ ರಾಜ 3 ದಿವಸ ಬರಲಿಲ್ಲ ಹೌದು ಅಲ್ವಾ? ಹೌದು. ಉಪವಾಸ ವ್ರತದಲ್ಲಿ ಮಲಗಿದಂತ ಶ್ರೀರಾಮಚಂದ್ರಮ ಬ್ರಹ್ಮಾಸ್ತ್ರವನ್ನ ಶಿಂಜಿನಿ ಬಂಧನ ಮಾಡುವುದರ ಮುಖೇನ ಸಮುದ್ರವನ್ನೇ ಬತ್ತಿಸಿ ಬಿಡುತ್ತೇನೆ ಎನ್ನುವ ಹಾಗೆ ಮುಂದಾದ. ಆ ಸಂದರ್ಭಕ್ಕೆ ಸಮುದ್ರ ರಾಜ ಪತ್ನಿಯರ ಸಹಿತ ಎದ್ದು ಬಂದು ಆಡಿದ ಮಾತಾದ್ರೆ ಏನು? ಗಾಂಭೀರ್ಯಕ್ಕೆ ಮತ್ತೊಂದು ಹೆಸರು ನಾನೇ ಇದ್ದೇನೆ. ನಾನು ನನ್ನ ವ್ಯಕ್ತಿತ್ವವನ್ನು ಕಳೆದುಕೊಂಡರೆ ಅದು ನನಗೆ ಸಾಧುವಾದದ್ದಲ್ಲ. ಆದರೂ ನೀ ಮಾಡುವ ಕಾರ್ಯಕ್ಕೆ ಭಂಗ ತರುವವನು ನಾನಲ್ಲ. ನಿನ್ನಿಂದಲೂ ಒಂದು ಉಪಕಾರ ಆಗಬೇಕು ಎನ್ನುವ ಹಾಗೆ ಕೇಳಿಕೊಂಡನಂತೆ. ನಾರಿ ಬಂದ ಮಾಡಿದ ಬ್ರಹ್ಮಾಸ್ತ್ರವನ್ನ ಬಿಡದೇ ಇದ್ದರೆ ಪ್ರಯೋಜನ ಇಲ್ಲ, ಬಿಡಲೇಬೇಕು. ಎಲ್ಲಿಗೆ ಬಿಡುವುದೆನ್ನುವ ಹಾಗೆ ಸಮುದ್ರ ರಾಜನನ್ನೇ ರಾಮ ಪ್ರಶ್ನೆ ಮಾಡಿದಾಗ ಅವನೇ ಆಡಿದಂತ ಮಾತಂತೆ. ಒಂದು ಪ್ರದೇಶ ಉಂಟು, ಧ್ರುಮಕುಲ್ಯ ಎನ್ನುವಂತ ಪ್ರದೇಶದಲ್ಲಿ ಅಭಿರ ಎನ್ನುವಂತ ಸಂತತಿಯವರು ಇದ್ದ ಕಾರಣ ಸಮುದ್ರದ ನೀರು ಮಲಿನವಾಗುತ್ತಲೇ ಉಂಟು. ನೀ ನನ್ನನ್ನ ಉದ್ಧರಿಸು, ಅವರಿರುವ ಸ್ಥಳಕ್ಕೆ ನಿನ್ನ ಬ್ರಹ್ಮಾಸ್ತ್ರವನ್ನ ಬಿಡು ಎನ್ನುವಾಗಿ ಅವನೇ ಕೇಳಿಕೊಂಡದ್ದು. ಆಮೇಲೆ ಬ್ರಹ್ಮಾಸ್ತ್ರವನ್ನ ಬಿಟ್ಟು ಆ ದುಷ್ಟ ಸಂತತಿಯನ್ನ ನಿರ್ಮೂಲನ ಮಾಡಿದ ಬಳಿಕ ಅದುವೇ ಮರುಕಾಂತಾರ ಎನ್ನುವ ಹೆಸರಿನಿಂದ ಈಗಲೂ ಬೆಳೆಯುತ್ತಲೇ ಇದೆ. ಅಲ್ಲಿ ರಾಮನ ವ್ಯಕ್ತಿತ್ವವನ್ನು ತೋರಿಸಿದ್ದಾನೆ. ಹೆಚ್ಚೇನು ಹೇಳಿದೆಲ್ಲ, ಮಾತಲಿಯ ಸಾರಥ್ಯ. ರಥವನ್ನ ಬಯಸದಿದ್ದಂತ ರಾಮನಿಗೆ ಮಾತಲಿಯ ಸಾರಥ್ಯ ಬೇಕಾಗಲಿಲ್ಲ. ರಾವಣನ ವಧೆಗೆ ದೇವಲೋಕಕ್ಕೆ ಕಂಟಕ ಸದೃಶನಾದಂತ ರಾವಣನನ್ನ ಕೊಲ್ಲುವುದಕ್ಕೆ ಶ್ರೀರಾಮಚಂದ್ರ ಮುಂದಾಗಿದ್ದಾನೆ ಎನ್ನುವುದನ್ನು ತಿಳಿದು ದೇವೇಂದ್ರನೇ ಸ್ವತಃ ತಾನು ಮಾಡುವ ಅಳಿಲ ಸೇವೆ ಎನ್ನುವ ಹಾಗೆ ರಥವನ್ನು ಮಾತಲಿಯನ್ನ ಕಳುಹಿದ್ದುದು. ಅವ ತಿರಸ್ಕಾರ ಮಾಡಿದಾಗಲೂ ಭಕ್ತಿಯಿಂದ ಭಕ್ತರು ಬೇಡಿಕೊಂಡದ್ದು ಈಡೇರಿಸಬೇಕಾದದ್ದು ಕರ್ತವ್ಯ ಎನ್ನುವ ಹಾಗೆ ತಿಳಿದು ಅವ ರಥವನ್ನು ಏರಿದ್ದೆ ವಿನಃ ಬೇರೆ ಯಾವ ಕಾರಣಕ್ಕೂ ಅಲ್ಲ. ನಿನಗೆ ರಥ ಕೊಟ್ಟ ಕತೆ ಮಾತ್ರ ಗೊತ್ತಿರುವುದು, ರಥ ತೆಗೆದುಕೊಂಡು ಓಡಿದ ಕತೆ ಗೊತ್ತಿಲ್ಲ. ಏನು? ಶರಭಂಗರ ಆಶ್ರಮದಲ್ಲಿ ರಾಮನಿರುವ ಕಾಲಕ್ಕೆ ಬಂದಂತ ದೇವೇಂದ್ರ ರಾಮನನ್ನು ಕಂಡು ರಥ ಸಹಿತನಾಗಿ ಹಿಂತಿರುಗಿ ಹೋದನಂತೆ. ಯಾಕೆ? ಯಾಕೆ ನೀನ್ ಹೇಳು. ಅಲ್ಲ, ನೀ ಹೇಳು. ಓಡಿದ ಕಾರಣ ಬೇರೆ. ರಾಮನಿಗೆ ಮುಖ ತೋರಿಸುವುದು ಬೇಡ ಅಂತ ಓಡಿರ್ಬೇಕು. ಮುಖ ತೋರಿಸುವುದು ಬೇಡ ಅಂತ ಯಾಕೆ ಹೇಳಿದ್ದು? ತಂದೆಗೆ
ರಾಜ್ಯಕ್ಕೆ ಬೇಡದ ಮಗ ಎನ್ನುವ ಕಾರಣಕ್ಕೆ ಬೇಕಾಗಿ ತಿರಸ್ಕರಿಸಿರಬಹುದು. ನೀ ತಿಳ್ಕೊಂಡ ತಪ್ಪೋದೆ. ಮತ್ತೆ ಯಾವುದು ಸರಿ? ಶರಭಂಗರ ಆಶ್ರಮಕ್ಕೆ ಹಾ. ದೇವೇಂದ್ರ ಬಂದದ್ದು ಹೌದು. ದೇವೇಂದ್ರ ಬರುವ ಆ ಹೊತ್ತಿನಲ್ಲಿ ಶರಭಂಗರ ಆಶ್ರಮಕ್ಕೆ ರಾಮ ಬರ್ತಾನೆ ಎನ್ನುವುದು ದೇವೇಂದ್ರನಿಗೆ ಗೊತ್ತಿರಲಿಲ್ಲ. ರಾಮ ಸೀತಾ ಲಕ್ಷ್ಮಣ ರಾಮ ಲಕ್ಷ್ಮಣ ಸಹಿತವಾಗಿ ಬರುವ ಆ ಕಾಲಕ್ಕೆ ಶರಭಂಗರ ಆಶ್ರಮದಲ್ಲಿದ್ದಂತ ದೇವೇಂದ್ರ ಯಾಕೆ ಅವನಿಗೆ ಮುಖವನ್ನ ತೋರಿಸಲಿಲ್ಲ? ರಥ ಇಟ್ಟು ಓಡಿ ಹೋದನಂತಲ್ಲ. ಅದಲ್ಲ, ಮತ್ತೆ ನಾನು ಮುಖ ತೋರಿಸಿದ್ದೆ ಹೌದು ಅಂತ ಆದ್ರೆ ಬಹುಶಃ ಹೀಗೆ ಯೋಚನೆ ಮಾಡಿದ್ರು. ಹೇಗೋ ಈಗ ದೇವೇಂದ್ರನಿಗೆ ಗೊತ್ತುಂಟು ರಾಮದೇವರು ಎನ್ನುವ ಹಾಗೆ, ಹೌದಲ್ವಾ? ಶರಭಂಗರಿಗೂ ಗೊತ್ತುಂಟು ನನ್ನನ್ನ ನೋಡಿದ ಶ್ರೀರಾಮಚಂದ್ರ ಕಲ್ಪನೆ ಹೀಗೆ ಮಾಡಿದ್ರು ಮಾಡಬಹುದು. ಬಹುಶಃ ನಾನು ದೇವಲೋಕದಲ್ಲಿ ದೇವೇಂದ್ರನಿಗೆ ಕೊಟ್ಟ ಮಾತು ಮರವೇ ಆಯಿತು. ದೇವೇಂದ್ರ ನನ್ನನ್ನು ಎಚ್ಚರಿಸುವುದಕ್ಕೆ ಬಂದ ಎನ್ನುವ ಹಾಗೆ ನನ್ನ ದೇವರು ತಿಳಿಯಬಾರದು ಎನ್ನುವ ಕಾರಣಕ್ಕಾಗಿ ರಾಮಚಂದ್ರ ಮನಿಗೆ ದೇವೇಂದ್ರ ಮುಖವನ್ನ ತೋರಿಸಲಿಲ್ಲ. ಹಾಗಿದ್ರೆ ನಿನ್ನ ರಾಮನಿಗೂ ಗಟ್ಟಿ ತಿಳುವಳಿಕೆ ಇಲ್ಲ ಅಂತ ಆಯ್ತು. ಹಾಗೆ ಪುಣ್ಯಾತ್ಮ, ನಾನು ಹೇಳಿದ ನಿನಗೆ ಅರ್ಥ ಆಗ್ಲಿಲ್ವಾ? ರಾಮ ದೇವರಲ್ಲ, ತಾನು ಮನುಷ್ಯರೆನ್ನುವಾಗೆ ಹೇಳ್ಕೊಂಡು ಹೋದದ್ದು ಎನ್ನುವಾಗೆ. ರಾಮ ದೇವರು ಎನ್ನುವಾಗೆ ಎಲ್ಲಿಯಾದ್ರೂ ಪ್ರತಿಷ್ಠಾಪನೆ ಮಾಡೋದಕ್ಕೆ ಹೊರಟರೆ ಅವ ತಿಳಿದದ್ದು ಕಡಿಮೆ ಆಯ್ತು ಎನ್ನುವಾಗ ನೀನು ಆಕ್ಷೇಪ ಮಾಡಬಹುದು. ರಾಮ ದೇವರಲ್ಲ ಎನ್ನುವಾಗ ಹೇಳಿಕೊಂಡಿದ್ದ. ಸರಿ, ಇನ್ನೊಂದು ವಿಚಾರದಲ್ಲಿ ಅದೇ ಶರಭಂಗರ ಆಶ್ರಮಕ್ಕೆ ದೇವೇಂದ್ರ ಬ್ರಹ್ಮದೇವ ಎಲ್ಲರೂ ಬ್ರಹ್ಮಲೋಕಕ್ಕೆ ಕೊಂಡು ಹೋಗ್ತೇನೆ ಎನ್ನುವ ಹಾಗೆ ಸೂಚಿಸಿದ್ರಂತೆ. ಆಗ ಅವನೇ ಹೇಳಿದ್ದಂತೆ, ರಾಮನಿಲ್ಲದಿದ್ದ ಮೇಲೆ ಮತ್ತೆ ಯಾವ ಲೋಕ ನನಗೆ ಸಿಕ್ಕಿದರೆ ಏನು ಪ್ರಯೋಜನ? ರಾಮನನ್ನ ಕಂಡ ಮೇಲೆ ಅದುವೇ ನನಗೆ ಬ್ರಹ್ಮಲೋಕ ಎನ್ನುವ ಹಾಗೆ ಅಂತ ಶರಭಂಗರೇ ಒಪ್ಪಿಕೊಂಡ ಮೇಲೆ ಆಮೇಲೆ ಎಲ್ಲಿಗೆ ಹೋದ್ರು? ಆಮೇಲೆ ಯಾರು ಅಲ್ಲ, ಆಮೇಲೆ ಹೋದವ್ರಲ್ಲ. ಅಷ್ಟು ಹೇಳಿದವರು ಮತ್ತೆ ಹೋಗ್ತಾರೆ ಅಂತಂದ್ರೆ ಅರ್ಥ ಏನು? ಏನು? ಮೇಲ್ನೋಟಕ್ಕೆ ಕಾಣುವಾಗ ಅವರು ಹೀಗೆ ಕಂಡಿತು. ಆಮೇಲೆ ರಾಮನ ಸಾಂಗತ್ಯ ಆದ ಮೇಲೆ ಇದರಲ್ಲೇನು ಇಲ್ಲ, ಮತ್ತೆ ನೋಡುವುದಕ್ಕೆ ಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಶರಭಂಗರು ಬ್ರಹ್ಮಲೋಕಕ್ಕೂ ಹೋಗಿದ್ದಾರೆ. ಹೌದಾ? ಹಾಗಾದ್ರೆ ನಿನ್ನಲ್ಲಿ ಕೇಳ್ತೇನೆ, ಏನು? ಸ್ವರ್ಗದಲ್ಲಿ ಯಾವುದಿರುವುದು ಸುಖ. ಸ್ವರ್ಗ ಸುಖ ಪಡೆಯುವುದಕ್ಕೆ ನಾವೇನು ಮಾಡಬೇಕು? ಏನು ಮಾಡಬೇಕು? ಪುಣ್ಯ ಕಾರ್ಯವನ್ನೇ ಮಾಡಬೇಕು. ಪುಣ್ಯ ಮಾಡಿದವನಿಗೆ ಸ್ವರ್ಗ ಸಿಗ್ತದೆ ಅಂತ ಆದ್ರೆ ಸ್ವರ್ಗದಲ್ಲಿ ಪುಣ್ಯ ಇಲ್ವಾ? ಇಲ್ಲ, ಸ್ವರ್ಗದಲ್ಲಿ ಪುಣ್ಯ ಇಲ್ಲ. ಸ್ವರ್ಗದಲ್ಲಿ ಪುಣ್ಯ ಪಾಪವನ್ನು ಮಾಡುವುದಕ್ಕೆ ಬರುವುದಿಲ್ಲ. ಅದೇ ಸಂಚಯನ ಮಾಡಬೇಕು ಅಂತ ಭೂಲೋಕಕ್ಕೆ ಬರಬೇಕು. ಬೇಕಾದದ್ದು ಅದೇ. ಈ ನಮ್ಮ ಮನುಷ್ಯ ಲೋಕದಲ್ಲಿದ್ದಂತ ಶರಭಂಗರಿಗೆ ಅಲ್ಲಿಗೆ ಹೋಗಬೇಕಾದ್ರೆ ಪುಣ್ಯ ಸಂಪಾದನೆ ಈಗ ನಿನ್ನ ಮಾತಿನಲ್ಲಿ ನೀ ಆಲೋಚನೆ ಮಾಡು. ಏನು? ರಾಮನನ್ನು ಮೊದಲು ಕಂಡಾಗ ಬ್ರಹ್ಮ ಕೆರೆದಾಗ ಬರುವುದಕ್ಕೆ ಮನಸ್ಸಿಲ್ಲ ಅಂತ ಹೇಳಿದ ಶರಭಂಗರು ಸಮಯ ಕಳೆದು ಬಹಳ ದಿನ ಕಳೆದಲ್ಲ, ಇಲ್ಲಪ್ಪ, ಅದೇ ದಿನ ಹೋಗ್ತಾರೆ ಅಂತಾದ್ರೆ ಅದರ ಅರ್ಥ ಏನು? ರಾಮ ಏನು ಎನ್ನುವುದನ್ನು ಸಮಯ ಕಳೆದ ಮೇಲೆ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎನ್ನುವುದು ಸ್ಪಷ್ಟ. ಈ ಬಾಯಿಂದ ನಿನ್ನ ಮಾತು ಬಂದದ್ದು ಬಹಳ ಒಳ್ಳೆದಾಯ್ತು. ರಾಮನನ್ನ ಕಂಡ ಮೇಲೆ ತಾನು ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡು ರಾಮನ ದರ್ಶನ ಆದ ಮೇಲೆ ಆಲೋಕಕ್ಕೆ ಹೋದ್ರು ರಾಮನ ಪುಣ್ಯ ಸಿಗ್ತದೆ ಎನ್ನುವ ಕಾರಣ. ಇಲ್ಲ, ಹಾಗಾಗುವುದಕ್ಕಿಲ್ಲ. ಯಾಕವಲ್ಲಯ್ಯ, ಶರಭಂಗರು ಮೊದಲೇ ಆಡಿದ ಮಾತುಂಟು, ರಾಮನನ್ನು ಕಂಡ ಮೇಲೆ ಮತ್ಯಾವುದು ಕಾಣುವುದು ಬೇಕಾಗಿಲ್ಲ. ಅಷ್ಟು ಹೇಳಿದ ಮೇಲೆ ರಾಮನನ್ನು ಕಂಡ ಶರಭಂಗರೇ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಅಂತಾದ್ರೆ ರಾಮನಲ್ಲಿ ಅವರು ಕಂಡಷ್ಟು ಯೋಗ್ಯತೆ ಮತ್ತೆ ಕಾಣುವುದಕ್ಕೆ ಸಿಗಲಿಲ್ಲ. ಮತ್ತೇನು ಯೋಚನೆ ಹೀಗೆ ಮಾಡುವ? ಹೇಗೆ? ನೀ ಕತೆ ತಿರುಗಿಸಿದಾಗ ಇನ್ನೊಂದು ತಿರುಗಿಸುವ. ರಾಮನನ್ನ ಕತೆ ತಿರುಗಿಸಿದಲ್ಲ, ಕಂಡ ಶರಭಂಗರೇ ಹೋದದ್ದು. ರಾಮನನ್ನ ಕಂಡ ಮೇಲೆ ಅವರಿಗೆ ಅನ್ನಿಸಿರಬಹುದು, ಹೇಗೆ ಮುಂದೊಂದು ದಿವಸ ಇಂಥ ವೀರಮಣಿಯನ್ನ ಕಾಣುವುದಕ್ಕಿಂತ ಈಗಲೇ ಹೋಗುದು ಒಳ್ಳೆದಂತ ಹೋಗಿರಬಹುದು. ಅದೇ ಯೋಚನೆ ಮಾಡಿ. ಅಲ್ಲಲ್ಲ, ಮತ್ತೆ ಶರಭಂಗರಂತವರು ಕಾಣುವ ದೃಷ್ಟಿ ಉಂಟು ಅಂತಾದ್ರೆ ಬರದೇ ಕುಳಿತುಕೊಳ್ಳುವುದಕ್ಕಾಗುತ್ತದೆ. ಅದಲ್ಲ, ನೀವು ಹಾಗೆ ತಿರುಗಿಸುವುದಕ್ಕೆ ಬರುವುದಿಲ್ಲ. ಅಲ್ಲ ಪುಣ್ಯಾತ್ಮ, ಇಲ್ಲದೆ ಹೋದ್ರೆ ಪುಣ್ಯ ಸಂಪಾದನೆಗಾಗಿ ರಾಮನನ್ನ ಕಂಡದ್ದು ಎನ್ನುವಾಗ ಹೇಳಿದೆ. ಸರಿ, ರಾಮನನ್ನ ಕಂಡ ಮೇಲೆ ತನ್ನ ಈಗ ನನ್ನ ವಾಕ್ಯ ಇರುವುದಲ್ಲ, ನಿನ್ನ ವಾಕ್ಯವೇ ಇರುವುದು. ರಾಮನನ್ನು ಕಂಡ ಮೇಲೆ ಮತ್ಯಾವುದು ಬೇಡ ಅಂತ ಶರಭಂಗರು ಹೇಳಿದ್ದಾರೆ. ಇದು ನಿನ್ನದೇ ವಾಕ್ಯ, ಈಗ ಹೇಳಿದ ವಾಕ್ಯ, ನನ್ನದೇ ವಾಕ್ಯ. ಅಷ್ಟು ಹೇಳಿದ ಶರಭಂಗರು ಕ್ಷಣ ಕಳೆದ ಮೇಲೆ ಬ್ರಹ್ಮಲೋಕಕ್ಕೆ ಮತ್ತೆ ಕಾಣುವುದಕ್ಕೆ ಹೋಗ್ತಾರೆ ಅಂತಾದ್ರೆ ಅರ್ಥ ಏನು? ಆ ಕಾರಣ ಬೇರೆ ಏನು ಅಲ್ಲ. ಯಾವುದು? ರಾಮನನ್ನ ಕಂಡ ಮೇಲೆ ಭೂಲೋಕದಲ್ಲಿ ಇನ್ನೂ ನನಗೆ ಕಾಣುವುದಕ್ಕೆ ಏನು ಇಲ್ಲ. ರಾಮನನ್ನ ಕಂಡೆ ಲೋಕದಲ್ಲಿ ರಾಮನೇ ಸರ್ವಶ್ರೇಷ್ಠ. ಹಾಗಿದ್ರೆ ಮತ್ತೆ ಬ್ರಹ್ಮಲೋಕದಿಂದ ಭೂಲೋಕಕ್ಕೆ ಬರಲಿಲ್ವಾ? ಬ್ರಹ್ಮಲೋಕದಿಂದ ಭೂಲೋಕಕ್ಕೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಯಾಕೆ? ಈಗ ದೇವಲೋಕದಲ್ಲಿ ಹನುಮಂತ, ದೇವಲೋಕದಲ್ಲಿ ಋಷಿ ಮುನಿಗಳು ಚಂಚಲ ಸ್ವಭಾವದವರಲ್ಲ. ಗಡಿಗಡಿಗೆ ಅವರ ಭಾವ ಬದಲಾವಣೆ ಆಗುವುದಿಲ್ಲ. ಯಾವುದೋ ಬೇಡ ಅಂತ ಹೋದಂತ ಶರಭಂಗರು ಮತ ಪ್ರವೇಶ ಮಾಡ್ತಾರೆ ಅಂತಂದ್ರೆ ಮತ್ತೆ ಹೋದದ್ಯಾಕೆ ಅಂತ ಪ್ರಶ್ನೆ ಬರುವುದಿಲ್ವಾ? ಹರಿಶ್ಚಂದ್ರನ ಪ್ರಕರಣದಲ್ಲಿ ವಸಿಷ್ಠ ವಿಶ್ವಾಮಿತ್ರರಿಗೆ ವಾದ ಆದದ್ದು ಎಲ್ಲಿ ಆದದ್ದು? ದೇವಲೋಕದಲ್ಲಿ. ಹೌದು. ಹಾಗಾದ್ರೆ ವಿಶ್ವಾಮಿತ್ರ ವಸಿಷ್ಠರು ಭೂಲೋಕಕ್ಕೆ ಬರಲಿಲ್ವಾ? ಬಂದಿದ್ದಾರೆ. ಯಾಕೆ ಬಂದದ್ದು? ಯಾಕೆ? ಕಾರ್ಯನಿಮಿತ್ತವಾಗಿ ಬರ್ತಾರೆ. ದೇವಶಕ್ತಿಯನ್ನ ಯಾರು ಈಗ ಆಲೋಚನೆ ಮಾಡು. ವಸಿಷ್ಠರ ವಿಶ್ವಾಮಿತ್ರರು ಭೂಲೋಕಕ್ಕೆ ಬರುವುದೇ ಇಲ್ಲ ಅಂತ ಹೇಳಲಿಲ್ಲ. ನೀ ಹೇಳಿದ ವಾಕ್ಯದಲ್ಲಿರುವುದೇನು? ರಾಮನನ್ನು ಕಂಡ ಮೇಲೆ ಮತ್ಯಾವುದನ್ನು ಭೂಲೋಕದಲ್ಲಿ ಕಾಣುವುದಕ್ಕಿಲ್ಲ. ಇದು ಈ ಆರಕ್ಷಣದ ಮೊದಲು ನೀ ಹೇಳಿದ ವಾಕ್ಯ. ಇಷ್ಟು ಹೇಳಿದವರು ಬ್ರಹ್ಮಲೋಕದಿಂದ ಮತ್ತೆ ಬರ್ತಾರೆ ಅಂತ ಆದ್ರೆ ನೀ ಹೇಳಿದ ವಾಕ್ಯ ಬಿದ್ದೋಗುದಿಲ್ಲ. ಹೇಗೆ ಬಿದ್ದೋಗ್ತದೆ? ಹೇಗೆ? ರಾಮನನ್ನ ಕಂಡ ಮೇಲೆ ಭೂಲೋಕದಲ್ಲಿ ಕಾಣುವುದಕ್ಕೆ ಬೇರೇನು ಇಲ್ಲ. ಹಾಗಂತ ರಾಮನನ್ನ ಕಾಣುವುದಿಲ್ಲ ಅಂತ ಹೇಳಿದ ಅಲ್ಲ, ರಾಮನನ್ನು ಕಂಡಾಗ ಈಗ ನಿನ್ನ ವಾಕ್ಯ ಪದೇ ಪದೇ ಬದಲು ಮಾಡಬೇಡ. ಇಲ್ಲ 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 ಇಲ್ಲ. ಏನು? ನೀನು
ಶಿವನನ್ನ ಇವತ್ತು ಪೂಜೆ ಮಾಡ್ತೀಯ, ಸರಿ. ನಾಳೆ ಏನು ಮಾಡ್ತೀಯ? ಅಲ್ಲಲ್ಲ. ನಾಳೆ ಏನು ಮಾಡ್ತೀಯಪ್ಪ? ನಾಳೆ ಪೂಜೆ ಮಾಡು. ಯಾಕೆ ಮಾಡ್ತೀಯ? ಯಾಕೆ ಮಾಡ್ಬೇಕು? ಇವತ್ತು ಮಾಡಿದ ಮೇಲೆ ನಾಳೆ ನೀ ಯಾಕೆ ಮಾಡ್ಬೇಕು? ಅನುಗ್ರಹ ಬೇಡುವುದಕ್ಕೆ ಮಾಡು. ಮಾಡ್ಬೇಕಲ್ವಾ? ಹೌದು. ಇಲ್ಲಿ ಆದದ್ದು ಹಾಗೆ. ಹಾ. ರಾಮನನ್ನ ಇಂದು ಕಂಡು ತೃಪ್ತಿ ಹೊಂದಿದ ಅವರಿಗೆ ಮತ್ತು ರಾಮನ ಮನೋಹರವನ್ನ ಕಾಣಬೇಕೆನ್ನೋ ಆಸೆ ಈಗ ಆಗಿರ್ಬೋದು. ನಿನ್ನೆಲ್ಲ ಕೇಳ್ತೇನೆ. ಏನು? ಈಶ್ವರನೊಬ್ಬ ಮೋಕ್ಷಾಕಾಂಕ್ಷಿಯಾಗಿ ಬಯಸ್ತಾನೆ. ಈಶ್ವರ ಮೋಕ್ಷವನ್ನು ಅನುಗ್ರಹಿಸಿ ಅಂತ ಮಾಡುವ. ಮತ್ತೆ ಬೇಡುವುದಕ್ಕುಂಟು? ಇಲ್ಲ, ಮೋಕ್ಷ ಆದ್ಮೇಲೆ ಬೇಡುದಂತದ್ದು. ಅದೇ ಹೇಳುದಕ್ಕೆ ಇವರು ಮೋಕ್ಷ ಸಂಪಾದನೆ ಅಲ್ಲ. ಮಾಡಿದ್ದಾರೆ. ನೀ ಅಲ್ಲ, ಶರಭಂಗರು ಶಬ್ದದ ಅರ್ಥವನ್ನು ಅರ್ಥ ಮಾಡಿ. ಶರಭಂಗರು ಶರಭಂಗರು ನೀ ಹೇಳಿದ ವಾಕ್ಯದಲ್ಲಿ ರಾಮನನ್ನು ಕಂಡ ಮೇಲೆ ಭೂಲೋಕದಲ್ಲಿ ಮತ್ತೆ ಕಾಣುವುದಕ್ಕೇನು ಉಳಿಯಲಿಲ್ಲ ಎನ್ನುವ ಭಾವ ಹೊಂದಿದ ಶರಭಂಗರು ಮತ್ತೆ ಬರ್ತಾರೆ ಅಂತ ಆದ್ರೆ ಅದು ಪ್ರಶ್ನೆ ಇರುವುದು. ನಾನು ಹೇಳುದು ನಿನಗೆ ಅರ್ಥ ಆಯ್ತಾ? ಯಾವುದು? ರಾಮನನ್ನ ಕಂಡ ಮೇಲೆ ಭೂಲೋಕದಲ್ಲಿ ಬೇರೆ ಏನನ್ನೂ ಕಾಣುವುದಕ್ಕುಳಿಲಿಲ್ಲ. ಹಾಗಿದ್ರೆ ಒಂದು ಉಪಾಯ ಮಾಡಿ. ತಡಿ. ನಿನ್ನ ವಾಕ್ಯ ವಾದ ಮುಂದುವರಿದ ಹಾಗೆ ಬದಲಾಗ್ತದೆ ಅಂತ ನಾನು ಹೇಳೋದು ಕೇಳು. ಏನು? ರಾಮನನ್ನ ಕಂಡ ಮೇಲೆ ಹಾ. ಭೂಲೋಕದಲ್ಲಿ ಇನ್ನೇನನ್ನೂ ನನಗೆ ಕಾಣುವುದಕ್ಕೆ ಹಾ. ಉಳಿದಿಲ್ಲ. ಹಾ. ರಾಮನನ್ನ ಕಂಡ ಮೇಲೆ ಭೂಲೋಕದಲ್ಲಿ ಮತ್ಯಾವುದನ್ನು ಕಾಣುವುದಕ್ಕೆ ಉಳಿದಿಲ್ಲ. ರಾಮನನ್ನ ಸೇರಿಸಿ ಹೇಳಿದ. ಅಲ್ಲ, ಕೇಳಿದ್ರೆ ಕೇಳೋದು. ಅಲ್ಲ, ರಾಮನನ್ನ ಕಾಣುವುದಿಲ್ಲ ಅಂತ ಹೇಳಿದಾರೆ ಅವರು. ಅದು ತಿಳಿ ನೀನು ಮೊದಲು. ರಾಮನನ್ನ ಕಂಡ ಮೇಲೆ ರಾಮನನ್ನು ಕಾಣುವುದಿಲ್ಲ, ಯಾರನ್ನೂ ಕಾಣುವುದಿಲ್ಲ ಅಂತ ಹೇಳಿದ್ರೆ ಅವರು ಆಲೋಚನೆ ಮಾಡಬೇಕು. ಮತ್ತೆ ರಾಮನನ್ನೇ ಕಾಣುವ ಉದ್ದೇಶವೇ ಹೌದಾದ್ರೆ ಬ್ರಹ್ಮಲೋಕೆಯಿಂದ ರಾಮನನ್ನೇ ಕಾಣುವುದಕ್ಕೆ ಬರಬೇಕಿತ್ತಲ್ಲ. ತನ್ನ ಆಶ್ರಮದಲ್ಲಿ ಯಾಕೆ ಬಿಡಾರ ಬಿಟ್ಟಿದ್ದಾರೆ? ಪುಣ್ಯಾತ್ಮ, ಏನು? ರಾಮನನ್ನ ಕಂಡದಿಲ್ಲ ಅವರು. ಎಲ್ಲಿ? ಆಶ್ರಮದಲ್ಲಿ. ಸರಿ, ಅವರ ಆಶ್ರಮದಲ್ಲೇ ಕಂಡದ್ದು. ಅವರು ಹುಡುಕಿ ಬರಲಿಲ್ಲ. ಮತ್ತೆ ಶರಭಂಗರು ರಾಮನನ್ನು ದೇವರನ್ನ ದೇವಸ್ಥಾನದಲ್ಲೇ ಕಾಣಬೇಕು. ದೇವಸ್ಥಾನದಲ್ಲಿ ಕಂಡದ್ದಲ್ಲ ಪುಣ್ಯಾತ್ಮ, ಶರಭಂಗರ ಆಶ್ರಮದಲ್ಲಿ ಕಂಡದ್ದು. ಒಂದು ಅಯೋಧ್ಯೆಯಲ್ಲಿ ಕಂಡದ್ದು. ಪುಣ್ಯಾತ್ಮ, ಏನು? ಕಲ್ಲಿನ ಗುಡಿ ದೇವಸ್ಥಾನ ಆಗುವುದು ಹೇಗೆ? ಹೇಗೆ? ಕಲ್ಲಿನ ಗುಡಿ ದೇವಸ್ಥಾನ ಆಗುವುದು ಹೇಗೆ? ಈಗ ಆಲೋಚನೆ ಮಾಡಿ. ನಾನು ಕೇಳುವ ಪ್ರಶ್ನೆ, ಈಗ ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡು. ಏನು? ಕಲ್ಲಿನ ಗುಡಿ ಒಳಗೆ ದೇವಸ್ಥಾನ ಆಗುವುದು ಹೇಗೆ? ಅದರ ಪ್ರಭಾವದಿಂದ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅದೇ ಆಗುವುದು. ಸರಿ ಅಲ್ವಾ? ಹೌದು. ಶರಭಂಗರ ಆಶ್ರಮಕ್ಕೆ ರಾಮ ಬಂದ ಮೇಲೆ ದೇವಸ್ಥಾನ ಆಯ್ತು, ನೆನಪಿಡು. ಹೇಗೆ ದೇವಸ್ಥಾನ? ಮತ್ತೆ ರಾಮ ಬಂದ ಮೇಲೆ ರಾಮ ದೇವರು ಎನ್ನುವ ಹಾಗೆ ನಾವು ಹೇಳ್ತಾ ಇದ್ದೇವೆ ಪುಣ್ಯಾತ್ಮ. ದೇವರು ಬಂದ ಮೇಲೆ ದೇವಸ್ಥಾನ. ಪ್ರಾಮಾಣಿಕವಾಗಿ ಹೇಳು, ರಾಮನ ದೇವಸ್ಥಾನ ಶರಭಂಗರಲ್ಲಿ ಆಗಿದೆ ಅಂತ. ರಾಮನ ಪ್ರಾಮಾಣಿಕವಾಗಿ ಹೇಳು. ರಾಮನ ಭಕ್ತನಾದ ನೀವು ಒಮ್ಮೆ ಆದ್ರೂ ಹೋಗಿದ್ದೀವಿ ಶರಭಂಗರ ಆಶ್ರಮಕ್ಕೆ? ನಾನು ಹೋಗ್ಲಿಲ್ಲ. ಹಾಗಿದ್ರೆ ದೇವರನ್ನು ಕಾಣಲಿಕ್ಕೆ ನಿನ್ನ ಭಕ್ತರಿಗೂ ಮನಸ್ಸಿಲ್ಲ ಅಂತ ಆಯ್ತು. ಅಲ್ಲ ಅಲ್ಲ, ಒಂದೋ ನಿನಗೆ ಮನಸ್ಸಿಲ್ಲ ಅಂತ ಆಯ್ತು ದೇವರನ್ನು ಕಾಣಲಿಕ್ಕೆ. ಇಲ್ಲದೇ ಇದ್ರೆ ಅಲ್ಲಿರುವ ರಾಮನ ದೈವತ್ವವೇ ಶೂನ್ಯ ಅಂತ ಆಗ್ತದೆ. ಒಂದು ಮಾತನಾಡೋದಕ್ಕೆ ಅವಕಾಶ ಕೊಡ್ತೀಯ? ಏನು? ಈಗ ರಾಮನ ಜೊತೆಗೆ ನಾವಿದ್ದೇವ, ರಾಮನನ್ನ ಬಿಟ್ಟಿದ್ದೇವ. ರಾಮನ ಜೊತೆಗೆ ಇದ್ದಿ, ಮತ್ತೆ ಬೇರೆ ಆಶ್ರಮಕ್ಕೆ ಹೋಗುದು ಯಾಕೆ ನಾನು? ಅಲ್ಲ, ಬೇರೆ ಈಗ ರಾಮ ದೇವರೇ ಪ್ರತ್ಯಕ್ಷ ನನ್ನಲ್ಲಿರುವಾಗ ಪರೋಕ್ಷವಾದ ಆಶ್ರಮ ಬೇಕೆ? ಆಲೋಚನೆ ಮಾಡು. ಅಲ್ಲ, ಆಲೋಚನೆ ಮಾಡು. ಈಗ ರಾಮ ಜೀವಂತ ಇದ್ದಾನೋ ಸತ್ತಿದ್ದಾನೋ? ಅಲ್ಲ, ರಾಮ ಅಶ್ವಮೇಧ ಮಾಡ್ತಾನೆ, ಸತ್ತವರು ಅಶ್ವಮೇಧ ಮಾಡ್ತಾರ? ಹಾಗಿದ್ರೆ ರಾಮ ಜೀವಂತ ಇರುತ್ತಾ ಋಷಿ ಮುನಿಗಳಂತವರು ಒಂದು ದೇವಸ್ಥಾನ ರಾಮನಿಗೆ ಕಟ್ಟುವುದಕ್ಕುಂಟೋ? ಆಗುದಿಲ್ವಾ? ಆಗುದಿಲ್ಲ ಅಂತಲ್ಲ, ಕಟ್ಟುವುದಕ್ಕುಂಟೋ? ರಾಮನನ್ನು ಕಾಣುವುದಕ್ಕೆ ಬರೋದಕ್ಕೆ ಆಗುದಿಲ್ವಾ? ಮತ್ತೆ ಆಗುದಿಲ್ಲ ಅಂತ ಹೇಳಿದ್ದಾರೆ ನಿನಗೆ? ಅಲ್ಲಲ್ಲ, ಆಗುದಿಲ್ಲ ಅಂತ ಹೇಳಿದ್ಯಾರು? ಆಗುದಿಲ್ಲ ಅಂತ ಹೇಳಿದ್ದಾರೆ. ಆಗುದಿಲ್ವೇ ಅಂತ ವಿಭೀಷಣ ಲಂಕೆಯಲ್ಲೇ ಇದ್ದು ರಾಮನ ಭಜನೆಯನ್ನ ಮಾಡ್ತಾನೆ. ಹಾಗಂತ ವಿಭೀಷಣ ಈಚೆಗೆ ಬರ್ಲಿಲ್ವಾ? ವಿಭೀಷಣ ಸಮುದ್ರ ದಾಟಿ ಭಜನೆ ಎಲ್ಲೂ ಕುಳಿತು ಮಾಡಬಹುದು. ಅಲ್ಲ, ವಿಭೀಷಣ ದೇವಾಲಯ ದೇವಸ್ಥಾನ ನೀ ಹೇಳಿದ ಶಬ್ದವೇ ಬಳಸ್ತೇನೆ. ಹೌದಪ್ಪ, ಆಗಬೇಕು ಅಂತ ಅದ್ರಲ್ಲೊಂದು ಪ್ರತಿಷ್ಠಾಪನೆ ಪೂಜಾ ಕೈಂಕರ್ಯ ಆಗಬೇಕು. ಅಲ್ಲ, ಮತ್ತೆ ತಿಳ್ಕೊಳ್ಬೇಡ. ಹೇಗೆ? ಯಾಕೆ ಗೊತ್ತುಂಟ? ಈಗ ನಾರದ ಮಹರ್ಷಿಗಳು ಬಂದು ಕನಕ ಕಶ್ಯಪಿನ ಮಡದಿಯಾದ ಕಯಾದವಿಗೆ ಹೇಳಿದ್ರು ಏನಂತ? ಏನು? ನೀನು ಹರಿಯನ್ನ ಧ್ಯಾನಿಸಿದರೆ ಹರಿಯ ಸದ್ಭಕ್ತನೋರ್ವ ನಿನ್ನ ಉದರದಲ್ಲಿ ಹುಟ್ಟುತ್ತಾನೆ ಎನ್ನುವ ಹಾಗೆ ಹೇಳಿದೌದಲ್ವಾ? ಹುಟ್ಟಿದ್ದು ರಕ್ಕಸಿಯ ಹೊಟ್ಟೆಯಿಂದ ಆದರೂ, ರಕ್ಕಸನಿಂದಲೇ ಪ್ರಪಂಚದ ಬೆಳಕನ್ನ ಕಂಡದ್ದಾದರೂ ಹರಿಯ ಧ್ಯಾನದಲ್ಲಿ ನಿರತನಾದ. ಅದರ ಅರ್ಥ ಏನು? ನಂಬಿಕೆಗಾಗಿ ನಾವು ಯಾವುದನ್ನ ಪ್ರಮಾಣ ಎನ್ನುವಾಗಿ ಇಟ್ಟುಕೊಳ್ತೇವೆ ಅದುವೇ ನಮ್ಮ ಪಾಲಿನ ದೇವರೆನ್ನುವುದು ಅರ್ಥ. ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡಬೇಕಂತೇನಿಲ್ಲ. ಅಲ್ಲಿ ಅವನ ವ್ಯಕ್ತಿತ್ವನ ತಿಳಿದು ಅವನ ನಾಮಸ್ಮರಣೆ ಶ್ರದ್ಧೆ ನಿಷ್ಠೆಯಿಂದ ಮಾಡಿದಾಗ ಅದು ಒಂದು ದೇವಸ್ಥಾನ ಆಗ್ತದೆ ಅಂತ ಆತ್ಮವೇ ಪರಮಾತ್ಮ ಎನ್ನುವಾಗಿ ಹೇಳಿದ್ದಾರೆ. ಒಳಗಿರುವ ಆತ್ಮ ದೇವರ ಅಲ್ಲ ಎನ್ನುವಾಗಿ ವಾದಿಸುವುದಕ್ಕುಂಟ? ಅದಲ್ಲ, ದೇವರು ಎನ್ನುವಾಗಿ ಆತ್ಮಕ್ಕೆ ಪೂಜೆ ಮಾಡುದುಂಟು. ಹನುಮಂತ ರಾಮನ ಶ್ರೇಷ್ಠತೆಯನ್ನು ಕಂಡಂತ ಶರಭಂಗರು ಬ್ರಹ್ಮಲೋಕವನ್ನು ಕಂಡ ಮೇಲೆ ಮತ್ತು ನೀ ಹೇಳಿದ ಹಾಗೆ ದೇವಸ್ಥಾನಕ್ಕೆ ಬರ್ತಾರೆ ಅಂತ ಆದ್ರೆ ಅವರನ್ನು ನಿನ್ನ ಸ್ಥಾನದಲ್ಲೇ ನಾ ಇಡಬೇಕಾಗ್ತದೆ. ಬಿಡು. ಅಲ್ಲ, ಇನ್ನು ಹೇಳ್ಬೇಕಲ್ಲ. ಹಾಗೆ ಹೇಳಿದ್ರೆ ಹೇಳ್ಬೇಕತ್ತ. ಕೈಲಾಸವನ್ನ ಬಿಟ್ಟ ನಿನ್ನ ದೇವರು ಅಲ್ವಾ? ಭಿಕ್ಷೆಯನ್ನ ಬೇಡುವುದಕ್ಕೆ ಮುಂದಾದ. ಭಿಕ್ಷೆಯನ್ನ ಬೇಡಿದ ಪರಮೇಶ್ವರ ಅನ್ನಪೂರ್ಣೇಶ್ವರಿಯಿಂದ ಭಿಕ್ಷಾ ಪ್ರಸಾದವನ್ನ ಸ್ವೀಕರಿಸಿ ಮತ್ತೆ ಹೋದದಿಲ್ಲಿಗೆ. ಮತ್ತೆ ಅನೇಕ ಕಡೆ ಹೋಗಿದ್ದಾರೆ. ಅಲ್ಲ, ಅನೇಕ ಕಡೆ ಬೇಡ. ಅನ್ನಪೂರ್ಣೇಶ್ವರಿಯಾಗಿ ನಿಂತದ್ಯಾರಲ್ಲಿ? ಯಾರಲ್ಲಿ? ನಿಂತದ್ಯಾರು? ಹೆಂಡತಿಯಲ್ಲಿ ಪಾರ್ವತಿ ನಿಂತ. ತನ್ನ ಹೆಂಡತಿ. ಹಾಗಾದ್ರೆ ಅನ್ನಪೂರ್ಣೇಶ್ವರಿಯಾಗಿ ಅನ್ನ ಪ್ರಸಾದವನ್ನ ಕೊಟ್ಟ ಪಾರ್ವತಿ
ಮತ್ತೆ ಕೈಲಾಸವನ್ನ ಸೇರಿದ್ದಾಳಿಲ್ವಾ? ಹೌದು ಸೇರಿದ್ದಾಳೆ. ಅದು ಇಲ್ಲಿ ಮತ್ತೆ ದೇವಸ್ಥಾನ ಆದ್ಮೇಲೆ ಅಲ್ಲಿಗೆ ಹಾಕೋದು ಅಲ್ಲ, ದೇವರದ್ದು ಲೀಲೆ. ನಾ ಹೇಳುವುದಕ್ಕೆ ಹೊರಟದೇನು ಗೊತ್ತುಂಟು, ರಾಮ ಮಾನುಷ್ಯ ಮಿತಿಯಲ್ಲೇ ವ್ಯವಹರಿಸ್ತಾ ಇದ್ದಾನೆ, ಅವನೇ ಮಾಡಿಕೊಳ್ತಿದ್ದಾನೆ. ಆ ವ್ಯತ್ಯಾಸವನ್ನೇ ಅರ್ಥ ಮಾಡಿಕೊ. ಶಿವನನ್ನು ರಾಮನನ್ನು ತುಲ್ಯ ಮಾಡುವಾಗ ರಾಮ ಶಿವ ಎಲ್ಲಿಯೂ ನಾ ದೇವರಲ್ಲ ಅಂತ ಹೇಳಿಕೊಂಡಿಲ್ಲ. ರಾಮ ಎಲ್ಲಿಯಾದ್ರೂ ತಾನು ದೇವರಂತ ಹೇಳಿದ್ದಾನ? ಹೇಳಿಲ್ಲ. ರಾಮ ಭಕ್ತರು ಹೇಳಿದಕ್ಕೆ ನೀ ಆಕ್ಷೇಪ ಯಾಕೆ ಮಾಡ್ತೀಯಲ್ಲ? ಈಗ ರಾಮ ಹೇಳಿದ ಮಾತು ಹೌದು ಅಂತ ಹೇಳುವ ಅಲ್ಲ ಅಂತ ಹೇಳಿದ ನೀನು. ರಾಮ ಏನ್ ಹೇಳಿದ್ರು? ಈಗ ಒಂದು ವಿಷಯ ಹೇಳ್ತೇನೆ, ರಾಮ ತಾನು ದೇವರಲ್ಲ ಅಂತ ಹೇಳಿಕೊಳ್ಳುವಾಗ ನೀವು ವಿರೋಧದ ಮಾತಾಡ್ತೀಯೋ? ನಾವು ಮಾತಾಡ್ಲಿಕ್ಕಿಲ್ಲ. ಮತ್ತೆ ವೀರಮಣಿ ಹೇಳುವಾಗ ನಂಬಿಕೆ ನಮ್ಮದು ಅಲ್ಲಲ್ಲ. ಈಗ ವೀರಮಣಿ ಹೇಳುವಾಗ ಯಾಕೆ ವಿರೋಧ? ವಿರೋಧ ಕಾರಣ ಬೇರೆ. ಈಗ ನಿನ್ನ ರಾಮನ ಹೇಳುವಾಗ ನಿನ್ನ ವಿರೋಧ ಇಲ್ಲ, ಈ ವೀರಮಣಿ ಹೇಳುವಾಗ ಯಾಕೆ ವಿರೋಧ? ರಾಮ ತಾನು ಹೇಳುವಾಗ ತನ್ನನ್ನ ತಾನು ಹೇಳಿಕೊಂಡ್ರೆ ಏನು ಗೊತ್ತುಂಟ? ಏನು ಆತ್ಮಶ್ಲಾಘನೆ? ಏನು ಆತ್ಮಶ್ಲಾಘನೆ? ಏನು ಹೇಳು? ಏನು ಆತ್ಮಹತ್ಯೆಗೆ ಸಮಾನ? ಆತ್ಮಹತ್ಯೆಗೆ ಸಮನಾದ. ಸರಿ, ಇನ್ನೊಬ್ಬರು ಮತ್ತೊಬ್ಬರನ್ನ ನಿಂದಿಸ್ತಾನೆ ಅಂತ ಆದ್ರೆ ಕಾರಣ ಬೇಕು. ನೀನು ವಿರೋಧಿಸಿದ ತಪ್ಪೇನುವಾಗ ಆಕ್ಷೇಪ ಅಲ್ಲ, ವಿರೋಧಿಸುವ ಮೂಲ ಕಾರಣ ಕೊಡು ಅಂತ ಹೇಳಿ. ಮೂಲ ಕಾರಣ ಇಟ್ಟೇ ಕೊಟ್ಟೆ. ಈಗ ಒಂದು ಕಾರಣ ಹೇಳಿದೆ. ಈಗ ಸೀತಾ ಮಾತೆಯನ್ನ ಬಿಟ್ಟದ್ದು ಅಲ್ಲಿಗೆ ಬಂದು ಬಿಟ್ಟಿದ್ದೆ, ಬಿಟ್ಟದ್ದು ಮತ್ತೆ ಬಿಟ್ಟದ್ದು ಅಲ್ಲಿಗೆ ಬಂದು ಬಿಟ್ಟಿದ್ದೆ. ಸರಿ, ಅಲ್ಲಿ ರಾಜಾರಾಮನಾಗಿ ತಾ ನಡೆದುಕೊಂಡದ್ದು. ಆತ ರಾಜಾರಾಮನಾಗಿ ನಡೆದುಕೊಂಡದ್ದೇ ವಿನಃ ಬೇರೆ ಯಾವ ಕಾರಣಕ್ಕಾಗಿಯೂ ಅಲ್ಲ. ಹನುಮಂತ ರಾಜಾರಾಮನೇ ಹೌದಾದ್ರೆ ಸೀತೆಯನ್ನು ಕಾಣಬೇಕಾದದ್ದು ಹೇಗೆ? ಹೇಗೆ? ಒಬ್ಬಳು ಪ್ರಜೆಯಾಗಿ ಕಾಣಬೇಕು. ರಾಜಾರಾಮನಾದವ ಅಥವಾ ದಂಡ ಸಂಹಿತೆಯನ್ನು ಹೊಂದಿದವ ಒಬ್ಬರನ್ನು ವಿಚಾರಣೆ ಮಾಡದ ಶಿಕ್ಷೆ ಕೊಡಬಹುದೇ? ಕೊಡಬಹುದೇ? ಕೊಡ್ಲಿಕ್ಕಿಲ್ವಾ? ಕೊಡಬಹುದೇ? ಕೊಡ್ಲಿಕ್ಕಿಲ್ಲ. ಇಲ್ಲ. ಹಾಗಿದ್ರೆ ನಿನ್ನ ರಾಮ ಸೀತೆ ಕೊಟ್ಟಲ್ಲ, ಹೇಗೆ ಕೊಟ್ಟ? ಕೊಟ್ಟದ್ದು ಹೇಗೆ ಗೊತ್ತುಂಟ? ಹೇಗೆ? ತಪ್ಪು ಮಾಡಿದ್ದೇನುವಾಗ ವಿಚಾರಣೆ ಮಾಡ್ಲಿಕ್ಕೆ ರಾವಣ ಸತ್ತಾಗಿದೆ, ನೀ ಕರ್ಕೊಂಡು ಬರ್ಕೊಡ್ತೀಯ ರಾವಣನನ್ನ? ಅಲ್ಲಲ್ಲ, ಅಲ್ಲ, ರಾವಣ ಸತ್ತಾಗಿದೆ ಪುಣ್ಯ ವಿಮರ್ಶೆ ಆಗುದು ಹೇಗದು? ಅಲ್ಲಲ್ಲ, ಮತ್ತೆ ಒಬ್ಬ ಸತ್ತಲ್ಲಿಗೆ ಹಾಗಿದ್ರೆ ಇನ್ನ ಸೀತೆ ಪವಿತ್ರಾತ್ಮಳು ಅಂತ ಹೇಳ್ತೀವ, ಪಾಪಾತ್ಮಳು ಅಂತ ಹೇಳ್ತೀವಿ? ಸೀತೆ ಪರಿಶುದ್ಧಳು ಎನ್ನುವ ಹಾಗೆ ರಾಮ ಈಗ ಸೀತಾ ಪರಿತ್ಯಾಗ ವಿಚಾರಣೆ ಮಾಡುವಲ್ಲಿ ತತ್ತಿದ್ದಾನೆ ಎನ್ನುವ ಕಾರಣಕ್ಕೆ ವಿಚಾರಣೆ ಮುಗಿಯುವುದಿಲ್ಲ. ಸೀತೆಯನ್ನ ಬಿಡುವಾಗ ಅದೇ ರಾಮಚಂದ್ರಮ ವಸಿಷ್ಠರಲ್ಲಿ ಹೋಗಿ ಕೇಳಿದ್ದಾರೆ, ಗುರುಗಳೇ ಹೀಗೆ ಮಾಡುವುದು ಸರಿಯಾ? ಆಗ ಅವರು ಹೇಳಿದ ಮಾತು, ಬಿಡಬೇಡ ಅಂತ ಹೇಳಿಲ್ಲ, ಬಿಡಬಾರದು ಅಂತ ಹೇಳಿಲ್ಲ. ನಾನು ಹೇಳುತ್ತೇನೆ ವಸಿಷ್ಠರ ಹೇಳುದು ಕೇಳು, ವಸಿಷ್ಠರ ಅವಕಾಶ ಕೊಡಪ್ಪ. ಅವರು ಹೇಳಿದ್ದೇನು? ಸೀತೆಯನ್ನ ಬಿಡುವುದಕ್ಕೆ ರಾಮ ನಿನ್ನಿಂದ ಆದೀತ. ಅದರ ಅರ್ಥ ಏನು? ಏನು? ಅದರ ಸೂಕ್ಷ್ಮಾರ್ಥವನ್ನು ತಿಳಿದುಕೋ. ಸೀತೆಯನ್ನ ಬಿಡುವುದಕ್ಕೆ ರಾಮ ನಿನ್ನಿಂದ ಆದೀತ ಅಂತ ಕೇಳಿದ ಅರ್ಥ ಸೀತೆಯನ್ನ ಬಿಡಬೇಕಾದದ್ದೇ ಎನ್ನುವುದು ಅರ್ಥ. ಆ ಅರ್ಥದಿಂದಲೇ ಯೋಚನೆ ಮಾಡಿದಾಗ ಗುರುಗಳ ಮನಸ್ಸಿನಲ್ಲಿ ಇಂಥದ್ದೊಂದು ಹೊಳಿತದೆ ಅಂತ ಆದ್ರೆ ಪ್ರಜಾಕೋಟಿಗಳು ಸೀತಾಮಾತೆಯ ಬಗ್ಗೆ ಅನುಮಾನವನ್ನು ತಿಳಿದಿದ್ದಾರೆ. ಆ ಅನುಮಾನದ ಪರಿಹಾರಕ್ಕೋಸ್ಕರ ತನ್ನ ಸೀತೆ ಪರಿಶುದ್ಧ ಎನ್ನುವುದು ಗೊತ್ತಿದ್ದದ್ದು ತನ್ನ ಭಕ್ತ ಕೋಟಿಗಳಿಗೂ ಅಲ್ಲ ಪ್ರಜಾಕೋಟಿಗಳಿಗೂ ಗೊತ್ತಾಗಬೇಕೆನ್ನುವ ಕಾರಣಕ್ಕಾಗಿ ರಾಮನಾಡಿದ ನಾಟಕ ಇದು. ಈಗ ಆಲೋಚನೆ ಮಾಡು, ರಾಮನಿಗೆ ತನ್ನ ಹೆಂಡತಿ ಪರಿಶುದ್ಧಳು ಅಂತ ಗೊತ್ತುಂಟು ಅಂತ ನೀನೇ ಆಡ್ತು. ಹೌದು, ರಾಜ ಸಂಹಿತೆಯಲ್ಲಿ ರಾಜದಂಡದಲ್ಲಿ ತಪ್ಪಿತಸ್ಥಳಲ್ಲದೇ ಇದ್ದವಳಿಗೆ ರಾಜನಾದವನಿಗೆ ಗೊತ್ತಿದ್ದ ಮೇಲೆ ಒಬ್ಬಾತ ಶಿಕ್ಷೆ ಕೊಡ್ತಾನೆ ಅಂತ ಆದ್ರೆ ಅವ ಹೇಗಿನ ರಾಜ ಅಂತ ಪ್ರಶ್ನೆ ಬರುವುದಿಲ್ವೋ? ಪ್ರಶ್ನೆ ಮಾಡಬೇಕಾದದ್ದು ಯಾರು? ನಾನು ಅಲ್ಲ, ಲೋಕ ಅಲ್ಲಲ್ಲ, ನೀನು ಹೇಳಿದ್ದೇನು? ಲೋಕಕ್ಕೆ ಬೇಕಾಗಿ ರಾಮ ಮಾಡಿದ, ಲೋಕದೊಳಗೆ ವೀರಮಣಿ ಇದ್ದಾನೆ. ಈಗ ವೀರಮಣಿ ಕೇಳ್ತಿರುವ ಪ್ರಶ್ನೆ, ರಾಜದಂಡದಲ್ಲಿ ಅಪರಾಧಿಯಾದವಳಿಗೆ ಅಪರಾಧಿನಿ ಅಲ್ಲದವಳಿಗೆ ವಿಚಾರಣೆ ಇಲ್ಲದೆ ಶಿಕ್ಷೆ ಕೊಟ್ಟ ಈ ಎರಡೂ ತಪ್ಪುಗಳು ರಾಮನದ್ದು ಕನವಾಗಿ ಕಾಣುತ್ತದೆ. ಪ್ರಶ್ನೆ ಮಾಡುವುದು ಯಾರು ಹೇಳು? ವೀರಮಣಿ. ನೀನೇ ಪ್ರಶ್ನೆ ಮಾಡುದು. ಅದೇ ರಾಮನ ರಾಜ ಸಂಹಿತೆಯಲ್ಲಿ ಇನ್ನೊಂದುಂಟು, ಏನು? ಹುಚ್ಚನಿಗೆ ಯಾವ ಶಿಕ್ಷೆ ಇಲ್ಲ ಎನ್ನುವುದು ಉಂಟು. ರಾಮನ ಬಗ್ಗೆ ಅರ್ಥ ಮಾಡಿಕೊಂಡವರು ರಾಮನನ್ನ ಪ್ರಶ್ನೆ ಮಾಡುವುದಿಲ್ಲ, ರಾಮನನ್ನ ವಿರೋಧಿಸುವವರು ಪ್ರಶ್ನೆ ಮಾಡದೆ ಉಳಿಯುವುದಿಲ್ಲ. ಒಂದು ಸಮರ್ಥವಾದ ಪ್ರಶ್ನೆಗೆ ನಿನ್ನ ರಾಮ ಉತ್ತರ ಕೊಟ್ಟರೆ ಮಾತ್ರ ಇದ್ರೆ ಕೇಳಿದವ ಹುಚ್ಚಾಗುವುದಿಲ್ಲ, ಹೇಳಿದವ ಹುಚ್ಚಾಗುವುದಿಲ್ಲ. ಗುರುಗಳ ಮಾತನ್ನಾದ್ರೂ ಅತಿಕ್ರಮಿಸ್ತಿಲ್ವ ರಾಮ? ವಸಿಷ್ಠರ ಮಾತನ್ನು ಅತಿಕ್ರಮಿಸ್ತಿಲ್ವ? ಎಲ್ಲಿ ಪೀಠವನ್ನೇರಬೇಕು ಪಟ್ಟಾಭಿಷೇಕೆಯಿಂದ ಹೋಗುವ ಕಾಲಕ್ಕೆ ಹೇಳಿದ ಮಾತನ್ನು ಕೇಳಿದ್ದ? ಹೇಳಬೇಕು. ಹೌದು, ಕೇಳಿದ್ದ. ಯಾವಾಗ ಹೇಳಿದ್ದವರು? ಅಲ್ಲ, ಹೋಗುವಾಗ ಹೇಳಿದ್ದ. ಅಲ್ಲ, ಹೋದ ಮೇಲೆ ಜಾಬಾಲಿ ಅಂತವರು ಹೇಳಿದ್ದಾರೆ, ಭರತ ಬಂದ ಕಾಲಕ್ಕೆ ವಸಿಷ್ಠರು ಜಾಬಾಲಿ ಅಂತವರು ಹೇಳಿದ್ದಾರೆ, ನಾಸ್ತಿಕವಾದ ಬೋಧಿಸಿದ್ದಾರೆ. ಸರಿ, ಹೇಳಿದ್ದ. ನಾಸ್ತಿಕವಾದದಲ್ಲಿ ಜಾಬಾಲಿ ಮುನಿಗಳು ಗೆದ್ದರ, ರಾಮ ಗೆದ್ದ? ರಾಮನೇ ಗೆದ್ದದ್ದು. ಅದರ ಅರ್ಥ ಏನು? ಯೋಚನೆ ಅಲ್ಲಲ್ಲ, ನನ್ನ ಮಾತಿನ ಮರ್ಮಾರ್ಥ ಮಾಡಿಕೊ. ಅದರ ಅರ್ಥ ಏನು? ಗುರುಗಳ ಮಾತನ್ನಾದ್ರೂ ರಾಮ ಪುರಸ್ಕರಿಸಿಲ್ಲವಾದ ಮಾಡಿ ಗೆದ್ದಿದ್ದಾನೆ. ಇಲ್ಲ ವೀರಮಣಿ, ಮತ್ತೆ ಕಾರಣ ಏನು ಗೊತ್ತುಂಟ? ಏನು? ಪಿತೃವಾಕ್ಯ ಪರಿಪಾಲಕ ದುರಂಧರ ಎನ್ನುವಂತ ವ್ರತವನ್ನ ಕೈಗೆತ್ತಿಕೊಂಡು ಬಂದ ರಾಮ 14 ವರ್ಷ ಪಿತೃವಾಕ್ಯ ಪರಿಪಾಲನೆ ತಾನು ಮಾಡಲೇಬೇಕು. ಎಲ್ಲಿಯಾದ್ರೂ ತಪ್ಪಿದೆ ಹೌದು ಅಂತ ಆದ್ರೆ ಪಿತೃವಾಕ್ಯಕ್ಕೆ ಭಂಗ ತಂದಾಗ ಆಗ್ತದೆ ಎನ್ನುವ ಕಾರಣಕ್ಕೋಸ್ಕರ ರಾಮ ಪಿತೃವಾಕ್ಯ ವ್ರತವನ್ನ ಸಂಪೂರ್ಣ ಮಾಡಿದ್ದೆ ವಿನಃ ನೀನ್ ಹೇಳಿದಾಗ ಪೀಠದಾಸೆಯಿಂದ ಬಂದ ಅದೇ ಹೌದಾದ್ರೆ ಗುರುಗಳ ವಾಕ್ಯವನ್ನು ಪಿತೃವಾಕ್ಯಕ್ಕಾಗಿ ಬಿಡ್ತಾನೆ ಅಂತ ಆದ್ರೆ ಒಬ್ಬಾತ ಧರ್ಮಸ್ಥಳ ಆದಂತ ಸೀತೆಯ ರಕ್ಷಣೆಗಾಗಿ ಗುರುವಾಕ್ಯವನ್ನು ಉಲ್ಲಂಘಿಸಬೇಕಿತ್ತು. ಅದನ್ನ ಹೇಳುವುದಕ್ಕೆ ಹೊರಟದ ನಾನು. ನೀ ಹೇಳಿದೆಲ್ಲ. ಈಗ
ರಾಮ ಪೀಠವನ್ನ ಏರ್ಬೇಕು ಅಂತ ಹೇಳಿದವರು ಯಾರು? ಯಾರು ಹೇಳಿದ್ದು? ಯಾರು ಹೇಳಿದ್ದು? ವಸಿಷ್ಠರು ಹೇಳಿದ್ದು. ವಸಿಷ್ಠರು ಹೇಳಿದ್ದು. ಹೌದು. ಆಮೇಲೆ ವಸಿಷ್ಠರ ಕಣ್ಣೆದುರಲ್ಲೇ ಪೀಠವನ್ನ ತಿರಸ್ಕರಿಸಿದ್ದು. ಹೌದು. ಕಾರಣ ಏನೆಂದು ನಿನಗೂ ಗೊತ್ತುಂಟು. ಹೌದು. ಜಾಬಾಲ್ ಋಷಿಗಳು ವಾದವನ್ನ ಮುಂದಿಟ್ಟಾಗ ಗೆದ್ದದ್ದು ಹೌದು. ಹಾ. ವಿಜಯ ಸಂಪಾದನೆ ಮಾಡಿ ಧರ್ಮದ ಮರ್ಮ ಹೀಗೆ ಎನ್ನುವ ಹಾಗೆ ಜಾಬಾಲಿಗಳಿಗೆ ರಾಮ ಹೇಳಿದ. ಈಗ ಆ ಪ್ರಸಂಗವನ್ನು ಉದಾಹರಿಸಿದ್ಯಾಕೆ? ಯಾಕೆ? ಗುರುಗಳ ಮಾತನ್ನಾದರೂ ಮಾನಿಸದೆ ಮುನ್ನುಗ್ತಾನೆ ರಾಮ ಎನ್ನುವುದಕ್ಕೆ ಬೇಕಾಗಿ, ಧರ್ಮಕ್ಕಾಗಿ, ಅದು ಧರ್ಮಕ್ಕಾಗಿ. ಈಗ ಆಲೋಚನೆ ಮಾಡಪ್ಪ, ಸೀತೆ ತಪ್ಪಿತಸ್ಥಳಲ್ಲ ಎನ್ನುವುದು ಧರ್ಮ ಅಂತ ನೀ ಹೇಳ್ತೀಯೋ, ಆ ಧರ್ಮಕ್ಕಾಗಿ ಉಲ್ಲಂಘಿಸುವುದಕ್ಕೆ ಯಾಕೆ ಬರುವುದಿಲ್ಲ? ಅದು ಪ್ರಶ್ನೆ ಇರುವುದು. ಪ್ರಜೆಗಳಿಗೆ ತೋರಿಸಬೇಕು ಧರ್ಮದ ಮರ್ಮ ಏನೆನ್ನುವಾಗೆ. ಬೇಡ, ವಿಶ್ವಾಮಿತ್ರರು ಹರಿಶ್ಚಂದ್ರನಿಗೆ ಗುರು ಹೌದಲ್ವೇ? ಹೌದು. ಅದೇ ಹರಿಶ್ಚಂದ್ರನು ಹೆಂಡತಿಯನ್ನ ಕೊಲ್ಲುವಾಗ ವಿಶ್ವಾಮಿತ್ರರು ಬಂದು ಹೇಳಿಲ್ವಾ? ಹೇಳಿಲ್ವಾ? ಏನಂತ? ನಿನ್ನ ಹೆಂಡತಿ, ಅವಳನ್ನು ಬದುಕಿಸ್ತೇನೆ ನಾನು ಹೇಳಿದಾಗೆ ನೀನು ಕೇಳು ಎನ್ನುವಾಗೆ. ಆಗ ಹರಿಶ್ಚಂದ್ರ ಏನಂದ? ಹರಿಶ್ಚಂದ್ರ ಏನೇ ಹೇಳಲಿ, ನೀ ಸುತ್ತು ಹಾಕಿ ನಾ ಹೇಳುವುದನ್ನ ಹೇಳ್ತಾ ಇದ್ದೀಯ. ನೀ ಹೇಳಿದ್ದು ಗುರುಗಳ ಮಾತನ್ನು ಕೇಳಿದ ರಾಮ ವಸಿಷ್ಠ ಸೀತೆಯನ್ನು ಬಿಡುವಲ್ಲಿ. ಈಗ ಹರಿಶ್ಚಂದ್ರನ ಕಥೆ ಹೇಳುವಾಗ ಗುರುಗಳ ಮಾತನ್ನು ಹರಿಶ್ಚಂದ್ರ ತಿರಸ್ಕರಿಸಿದ ಕಥೆ ಅಲ್ಲ. ಅದೇ ಹರಿಶ್ಚಂದ್ರನ ಸಮ್ಮುಖದಲ್ಲಿ ಬಂದು ವಿಶ್ವಾಮಿತ್ರರು ಕೇಳಿದ್ದನ್ನ ಕೊಡುವಾಗ ಗುರುಗಳ ಮಾತನ್ನು ಹರಿಶ್ಚಂದ್ರ ತಿರಸ್ಕರಿಸಿದ. ಯಾವಾಗ ಕಣ್ಣಿಲ್ಲ? ಯಾಕೆ? ವಿಶ್ವಾಮಿತ್ರರು ಬಂದು ತಾನು ತನಗೆ ಇಂಥದ್ದು ಬೇಕು ಎನ್ನುವ ಹಾಗೆ ಕೇಳಿದ ಆ ಕಾಲಕ್ಕೆ ಕೊಡುವುದಕ್ಕೆ ಹರಿಶ್ಚಂದ್ರ ತಿರಸ್ಕರಿಸಲಿಲ್ಲ. ಕಡೆಗಲ್ಲಿ ತಿರಸ್ಕರಿಸಿದ. ಅದರ ಅರ್ಥ ಏನು? ಕೊಡುವಲ್ಲಿ ಧರ್ಮ ಉಂಟು, ಅಲ್ಲಿ ತಿರಸ್ಕರಿಸುವಲ್ಲಿಯೂ ಧರ್ಮ ಉಂಟು. ಇಲ್ಲಿಯೂ ಹಾಗೆ ಸೀತೆಯನ್ನ ಬಿಡುವಲ್ಲಿ ಧರ್ಮ ಉಂಟು, ಪೀಠವನ್ನು ಬಿಡುವಲ್ಲಿಯೂ ಧರ್ಮ ಉಂಟು ಎನ್ನುವುದನ್ನು ಅರ್ಥ ಮಾಡಿಕೊಂಡು ರಾಮ ಉತ್ತರ ಕೊಟ್ಟದ್ದು. ಧರ್ಮದ ವಾಕ್ಯ ನಿಮಗೆ ಬೇಕಾದಾಗ ನೀವು ಬದಲು ಮಾಡಿಕೊಳ್ತೀರಿ ಅಂತ ಆದ್ರೆ ಅದು ಹೇಗೆ ಬದಲ ಮಾಡ್ತೀರಿ ಅಂತ ಮಾಡ್ತದೆ. ಈಗ ಇನ್ನೊಂದು ಪ್ರಶ್ನೆ ಹುಡುತ್ತದೆ. ಹೇಳು. ರಾಮನಲ್ಲಿ ಎರಡು ನಾಲಿಗೆ ಕಂಡಾಗೆ ಕಾಣುವುದು ನಮಗೆ. ಅದು ಹೇಗೆ? ಸೀತೆಯನ್ನು ಬಿಡಿಸಿಕೊಂಡ ಕಾಲಕ್ಕೆ ಲಕ್ಷ್ಮಣ ಬಂದು ಹೇಳಿದ್ದಂತೆ ಸೀತೆಯನ್ನು ಅಂಗೀಕರಿಸಬೇಕು. ಆಗ ರಾಮ ಹೇಳಿದ ಮಾತೇನು? ಆತುರ ಇದಕ್ಕಿಲ್ಲ, ಬಂದುದು ಸೀತೆಗಾಗಿ ಅಲ್ಲ. ರಾಮ ಹೇಳಿದಾನೋ ಇಲ್ಲೋ? ಹೇಳಿದ್ದಾನೆ. ನಿಮ್ಮ ಸಮ್ಮುಖದಲ್ಲೇ ಹೇಳಿದ್ದು. ಅಂದ್ರೆ ಸೀತೆಗಾಗಿ ರಾವಣಾದಿಗಳನ್ನು ಕೊಂದದ್ದಲ್ಲ ಅಂತ ಹೇಳಿದ್ದಾನೆ. ಅದೇ ಅಗಸ್ತ್ಯರು ಬಂದಾಗ ಮುನಿಪ ಕೇಳ್ ದುಷ್ಕಾರ್ಯ ಕೈದಿಯೇ ವನಿತೆಗೋ ಸುಖ ಪಾಪ ಮಾಡಿದೆ. ಈಗ ಅಲ್ಲಿ ಹೇಳಿದ್ದು ಸರಿಯೋ ಇಲ್ಲಿ ಹೇಳಿದ್ದು ಸರಿಯೋ? ಅದೇ ರಾಮ ಮೊದಲು ಹೇಳಿದ ಕಥೆ ನಿನಗೆ ಗೊತ್ತು? ಯಾವುದು? ಅಲ್ಲಲ್ಲ, ನನಗೆ ಮೊದಲು ಹೇಳಿದ ಈ ಎರಡು ನಾನು ಪ್ರಾರಂಭ ಮಾಡಬೇಕಾದ್ರೆ ಮೊದಲಿಂದ ಮುಂದುವರಿಸಿ. ಅದೇ ರಾಮ ರಾವಣನಿಗೆ ಒಂದು ಸಂದೇಶವನ್ನ ಕಳುಹಿದ. ಏನ್ ಹೇಳು? ತನ್ನ ಸತಿಯನ್ನ ನೀ ಕೊಟ್ಟರೆ ರಾಮಸೇನೆ ಎನ್ನುವುದು ಹಿಂದೆ ಹೋಗುವುದು. ಅದರ ಅರ್ಥ ಏನು? ಸೀತೆಯನ್ನ ಪರಿಪಾಲನೆ ಮಾಡುವುದಕ್ಕಾಗಿಯೇ ರಾಮ ಬಂದದಿರುವುದು ಅರ್ಥ. ಮತ್ತೆ ಅಲ್ಲ ಎನ್ನುವಾಗ ನೀವು ವಾದಿಸುವುದು ಹೇಳಿದ್ದೇನೆ ನೀನು. ಈಗ ಸೀತೆಗಾಗಿ ಬಂದುದಲ್ಲ ಅಂತ ಹೇಳಿದ್ದು ವೀರಮಣಿ ಅಲ್ಲ, ನಿನ್ನ ರಾಮ ಹೇಳಿದ್ದು. ಸೀತೆಗಾಗಿ ಬಂದುದಂತ ಅರ್ಥ ಏನು? ಸೀತೆಯನ್ನ ಕಳೆದುಕೊಳ್ಳುವ ಮೊದಲೇ ದೇವಲೋಕದ ಪ್ರಕರಣವನ್ನು ನೀನೆತ್ತಿಕೋ. ಏನೇನು ಹಾಗೆ ರಾವಣಾದಿ ರಕ್ಕಸರನ್ನ ಕೊಂದು ಇಂದ್ರಪೀಠವನ್ನ ಕೊಡಿಸುವುದರ ಮುಖೇನ ಲೋಕಕ್ಕೆ ಕಲ್ಯಾಣವನ್ನ ಕೊಡಿಸ್ತೇನೆ ಎನ್ನುವಾಗಿ ಹೇಳಿದ ಕತೆ ಒಂದು. ಇನ್ನೂ ಒಂದು, ಕರದೂಷಣ ತ್ರಿಶಿರಾದಿ 14,014 ಮಂದಿ ರಕ್ಕಸರನ್ನ ಕೊಲ್ಲುವಾಗ ಇಡೀ ರಕ್ಕಸ ಸಂಕುಲವನ್ನೇ ನಿರ್ಮೂಲನ ಮಾಡ್ತೇನೆ ಎನ್ನುವಾಗೆ ರಾಮನಾಡಿದ ಮಾತು. ಸರಿ, ಅದನ್ನ ಉಳಿಸಿಕೊಳ್ಳುವುದಕ್ಕೆ ಮಾತನಾಡಿದ ಯಾವಾಗ? ಸೀತಾ ಕಲ್ಯಾಣಕ್ಕಿಂತ ಮೊದಲಾಡಿದ ಮಾತು. ಹೌದು. ಒಂದು ಅದಕ್ಕಾಗಿ ಬಂದದ್ದು, ಅದನ್ನ ಅರ್ಥ ಮಾಡಿಕೊಳ್ಳುವಾಗ ಸೀತೆಗಾಗಿ ಬಂದದ್ದಲ್ಲ, ಸೀತೆಯನ್ನ ಪಡೆಯುವಾಗ ಇದಕ್ಕಾಗಿ ಬಂದದ್ದಲ್ಲ. ಅದರ ಅರ್ಥ ಎರಡನ್ನೂ ಅನ್ವಯಿಸಿ ರಾಮ ಬಂದದ್ದೆನ್ನುವುದೇ ಅರ್ಥ. ಹನುಮಂತ ಎರಡನ್ನೂ ಅನ್ವಯಿಸಿ ಬಂದ ರಾಮ ಈಗ ದೋಷ ಬರ್ತದೆ ಎನ್ನುವಾಗ ಬರೇ ಸೀತೆಯ ಮೇಲೆ ಯಾಕಪ್ಪ ಹಾಕುವುದು? ಮತ್ತೆ ಯಾರ ಮೇಲೆ ಹಾಕ್ಬೇಕಪ್ಪ? ಈಗ ಎರಡಕ್ಕೂ ಬಂದದ್ದು ಅಂತ ನೀನೇ ಆಡ್ತಿ. ಹೌದು. ದೇವಾನುದೇವತೆಗಳ ಮಾತಿಗೆ ಬೇಕಾಗಿ ತಾನವರನ್ನು ಕೊಲ್ಲುವುದಕ್ಕೆ ಬೇಕಾಗಿ ಬಂದದ್ದು ಅಂತ ಆಡ್ತಿ. ಸರಿ. ಮುನಿಗಳಲ್ಲಿ ಹೇಳುವಾಗ ಮುನಿಪ ಕೇಳು ದುಷ್ಕಾರ್ಯಗೈದಿಯ ವನಿತೆಗೋ ಸುಖ ಪಾಪ ಮಾಡಿ. ಹೌದು. ಆ ಪಾಪದ ಹೆಣ್ಣಿನ ಮೇಲೆ ರಾಮ ಹಾಕ್ತಾನೆ ಅಂತಾದ್ರೆ ಇಲ್ಲೆಲ್ಲ ಹಾಕುವುದಕ್ಕಾಗುದಿಲ್ವೋ? ಎಲ್ಲಿ ಹಾಕ್ಲಿಲ್ಲ. ಅಲ್ಲಲ್ಲ, ಅಲ್ಲಿ ಎಲ್ಲಿ ಹಾಕ್ಬೇಕಿತ್ತು? ಈಗ ಎಲ್ಲಿ ಹಾಕ್ಬೇಕಿತ್ತು ಹನುಮಂತ? ಉಭಯ ಕಾರಣದಿಂದ ರಾವಣನನ್ನು ಕೊಂದ ಅಂತ ಹೇಳ. ಒಂದು ಲೋಕಕಂಟಕದ ರಾವಣನ ಸರಿ ಸರಿ, ಮತ್ತೊಂದು ಸೀತಾನವನದಿಂದ ಸರಿ. ಈಗ ದೋಷ ಹಾಕುವಾಗ ಬರೀ ಸೀತೆ ಕುರಿತಾಗಿ ಆಡುವುದು ಬೇಡವಲ್ಲ, ಮತ್ತೆ ಈ ಕಾರಣ ಉಂಟು ಅಂತ ಹೇಳ್ಬಹುದಲ್ಲ? ಅದನ್ನು ಹಾಕಿದನಲ್ಲ. ಇಲ್ಲ, ರಾವಣಾದಿ ರಕ್ಕಸರನ್ನ ಕೊಂದ ಕಾರಣ ಬ್ರಹ್ಮತ್ಯ ದೋಷ ಬಂತು. ಹಾಗಾದ ಯಾವುದಕ್ಕೆ? ಪುಣ್ಯಾತ್ಮ, ಅರ್ಥ ಮಾಡಿಕೊ. ಹೇಳು. ರಾವಣಾದಿಗಳನ್ನು ಕೊಲ್ಲುವ ಕಾರಣ ಏನು ಅನ್ನುವುದನ್ನು ರಾಮ ಸ್ಪಷ್ಟಪಡಿಸಿದ್ದಾನೆ.
ಮುನಿಪ ಕೇಳಿದು ಕಾರ್ಯಗೈದಿಯೇ ಮುನಿತೆಗೋ ಸುಗ ಪಾಪ ಮಾಡಿಯೇ ಹೌದು. ರಾವಣಾದಿಗಳನ್ನು ಕೊಂದೆ ಹೌದು. ಅಂದ್ರೆ ಮುನಿತೆಗೋ ಸುಗಲೇ ಮಾಡಿದೆ ಎನ್ನುವ ಹಾಗೆ ಒಬ್ಬ ಹತ್ತ ಬೆಟ್ಟು ಮಾಡ್ತಾನೆ ಅಂತಾದ್ರೆ ತಪ್ಪಲ್ವೋ? ಗಂಡನಾಗಿ ಹೆಂಡತಿಯನ್ನ ಸಂರಕ್ಷಣೆ ಮಾಡುವುದಕ್ಕಾಗಿ ನಾನು ಕೊಂದೆ ಎನ್ನುವುದು ಮಾನವ ಮಿತಿಯಲ್ಲಿ ಆಡಿದ್ದು. ಸರಿ, ಅದು ತಪ್ಪು ಅಂತ ಆಕ್ಷೇಪ ಮಾಡುವಾಗಿಲ್ಲ. ಅದು ಹೇಗೆ ಆಕ್ಷೇಪ ಮಾಡ್ತೀನಿ ನೀನು? ಯಾವುದು? ಗಂಡನಾದವನು ತನ್ನ ಹೆಂಡತಿಯನ್ನ ಸಂರಕ್ಷಣೆ ಮಾಡಿಕೊಳ್ಳುವುದು ಧರ್ಮ ಎನ್ನುವುದನ್ನು ತೋರಿಸುವುದಕ್ಕಾಗಿ ಹೆಂಡತಿಯನ್ನ ಅಪಹರಿಸಿದವನ್ನ ಕೊಂದದ್ದು ದೋಷ ಅಂತ ಪುಣ್ಯಾತ್ಮನ ಅದು ಧರ್ಮವಾ ಧರ್ಮ ಅಂತ ಪ್ರಶ್ನೆ ಮಾಡಿದ್ದಲ್ಲ. ದೋಷ ಅಂತ ಹೇಗೆ ಹೇಳಿದ್ದು? ನಾ ತಪ್ಪೋ ಸರಿಯೋ ಕೇಳಿದ್ದಲ್ಲ. ಅಲ್ಲ, ದೋಷ ಒಂದು ದೋಷಕ್ಕೆ ಎರಡು ಕಾರಣವನ್ನಿರಿಸಿಕೊಂಡ ರಾಮ ಒಬ್ಬರತ್ತಲೇ ಬೆಟ್ಟು ಮಾಡ್ತಾನೆ ಅಂತಾದ್ರೆ, ಸೀತೆಯತ್ತಲೇ ಬೆಟ್ಟು ಮಾಡ್ತಾನೆ ಅಂತಾದ್ರೆ, ಆ ಚಾರಿತ್ರ್ಯ ಹೆಣ್ಣು ಮಗಳನ್ನೇ ದೋಷಿಸ್ತಾನೆ ಅಂತಾದ್ರೆ ಅದು ಹೇಗೆ? ಅದು ಹೇಗೆ? ನೀ ಹೇಗೆ ಹೇಳ್ತಿ? ಅದು ಮತ್ತೆ ಹೇಗೆ ಹೇಳ್ತೀಯ? ಈಗ ಅಗಸ್ತ್ರಲ್ಲಿ ಹೇಳಿದ ಮಾತೇನು? ಅದೇ ಹೆಂಡತಿಯನ್ನ ಸಂರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಇಂಥ ಪಾಪವನ್ನ ಮಾಡಿದ್ದೇನೆ, ಹೆಂಡತಿ ವಿಷಯಕ್ಕಾಗಿ ಹೇಳಿದ್ದು. ಇವಳನ್ನ ನಾನು ಸಂರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಮಾನವ ಮಿತಿಯಲ್ಲಿ ಇಂಥ ಪಾಪವನ್ನ ಮಾಡಿದಿನವಾಗಿ ಒಂದು. ಹಾಗಿದ್ರೆ ಉಳಿದದಕ್ಕೆ ಪಾಪ ಬರಲಿಲ್ವೋ? ಯಾವುದಕ್ಕೆ ಪಾಪ? ಕರದೂಷಣಗಳಿಗೆ ನೀ ಆಡಿದ ಮಾತು ದೇವತೆಗಳಿಗೆ ಕೊಟ್ಟ ಮಾತಿಗಾಗಿ ಬರಲಿಲ್ವೋ? ಈಗ ಯಜ್ಞ ಸಂರಕ್ಷಣೆ ಅರ್ಥ ಎಂತದ್ದು? ಎಂತದ್ದು? ಅಲ್ಲ, ಯಜ್ಞ ಸಂರಕ್ಷಣೆ ಅರ್ಥ ಎಂತದ್ದು? ಎಂತದ್ದು? ಅಲ್ಲ, ಯಜ್ಞ ಅಂತ ಹೇಳಿದ್ರೆ ಏನಪ್ಪ? ಯಜ್ಞ ಅಂತ ಹೇಳಿದ್ರೆ ಪವಿತ್ರವಾದ ಕಾರ್ಯವೇ. ಪವಿತ್ರವಾದದನ್ನ ಸಂರಕ್ಷಣೆ ಮಾಡುವಲ್ಲಿ ಕ್ಷತ್ರಿಯರಾದವರಿಗೆ ಯಜ್ಞವನ್ನು ಸಂರಕ್ಷಣೆ ಮಾಡುವ ಅಧಿಕಾರ ಉಂಟ ಇಲ್ವಾ? ಉಂಟೆ ಉಂಟು. ಮತ್ತೇನು? ಕ್ಷತ್ರಿಯರಾದವರಿಗೆ ಯಜ್ಞ ಸಂರಕ್ಷಣೆ ಮಾಡುವ ಅಧಿಕಾರ ಉಂಟು ಅಂತ ಆದ್ರೆ ಯಜ್ಞ ಸಂರಕ್ಷಣೆ ಆಗಬೇಕಾದ್ರೆ ಯಜ್ಞವನ್ನು ಹಾನಿ ಮಾಡುವವರನ್ನ ಕೊಲ್ಲಬೇಕಾ ಬೇಡ? ಕೊಲ್ಲಬೇಕು. ಅದಕ್ಕೆ ಪಾಪದ ತೊಳೆದುಕೊಳ್ಳಿಕ್ಕಿಲ್ವಾ? ಹೇಗೆ? ಅಲ್ಲಲ್ಲ, ಆ ಪಾಪವನ್ನು ತೊಳೆದುಕೊಳ್ಳುವುದಕ್ಕಿಲ್ವಾ? ಹೇಗೆ ಹೇಳ್ತೀಯಪ್ಪ? ಅಲ್ಲಲ್ಲ, ನಿನ್ನಲ್ಲೇ ಕೇಳಿದ್ದು ನಾನು ಉಂಟ ಇಲ್ವ? ದುಷ್ಟರನ್ನ ಕೊಂದಾಗ ತೊಳೆದುಕೊಳ್ಬೇಕಾದ ಅನಿವಾರ್ಯವಿಲ್ಲ. ಮತ್ತು ರಾವಣನನ್ನು ಕೊಲ್ಲುವಾಗ ಪುಣ್ಯಾತ್ಮ ಬ್ರಹ್ಮತ್ಯ ಅಂತ ದುಷ್ಟ ಅಂತ ಈಗ ನೀನೇ ಹೇಳಿದ್ದು ಯಜ್ಞವನ್ನು ರಕ್ಷಿಸುವಲ್ಲಿ ಮಾಡಬಹುದು. ಮತ್ತೀಗ ಮತ್ತೆ ಬ್ರಾಹ್ಮಣ ಅಂತ ಹೇಳಿ ಕರದೂಷಣ ತ್ರಿಶಿರಾದಿಗಳನ್ನ ಕೊಂದದ್ದು ಅವರು ಸಾಯುವುದಕ್ಕಾಗಿದ್ದು ಲೋಕಕಂಟಕರು ಹೌದು, ಅವರಿಂದ ಅದೆಷ್ಟೋ ಜನಗಳಿಗೆ ಹಾನಿ ಆಗ್ತಾ ಇತ್ತು. ಅದು ಗುರುವಾಕ್ಯ, ಅದಕ್ಕೆ ಪ್ರತಿಯಾಗಿ ಮಾಡಿದ್ದಾನೆ. ರಾವಣನ ಕೊಂದದ್ದು ಹೇಗೆ? ಬ್ರಹ್ಮಹತ್ಯಾ ದೋಷ ಎನ್ನುವಂತ ಪಾತಕಕ್ಕೆ ಒಳಗಾಗಿ ಇದು ಮೂಲಾಧಾರಿತವಲ್ಲ, ನೀ ಕೇಳಿದ್ದರಿಂದ ಅದಕ್ಕಾಗಿ ಆ ದೋಷದ ಪರಿಮಾರ್ಜನೆಗಾಗಿ ಅವ ಮಾಡಿಕೊಂಡಿದ್ದಾರೆ. ಇನ್ನೂ ಒಂದು ಕೇಳ್ತೀಯ? ನೀ ಒಂದು ತಪ್ಪು ಮಾಡು, ಇನ್ನೊಂದು ತಪ್ಪು ಮಾಡು, ನಿನಗೆ ಬೇಕಾಗಿ ನಿನಗೆ ಮನನ ಆಗುವುದಕ್ಕೆ ಒಂದು ಉತ್ತರ ಕೊಡ್ತೇನೆ. ನೀನು ಹೇಳಿದ ಹಾಗೆ ರಾಮ ಯಜ್ಞ ಸಂರಕ್ಷಣೆಗೆ ಹೊರಟ ಅಂದಿನಿಂದ ಇಲ್ಲಿಯವರೆಗೆ ಮಾಡಿದ ಏನೇ ತಪ್ಪಿದ್ದರೂ ಅಶ್ವಮೇಧದಲ್ಲಿ ಪರಿಹಾರ. ಏನು ಉತ್ತರ ಬೇಕು ಇದಕ್ಕೆ? ಅಶ್ವಮೇಧದಲ್ಲಿ ಪರಿಹಾರ ಆಗ್ತದೆ ಅಂತ ನೀವು ಆಡ್ತೀರಿ ಅಂತ ಆದ್ರೆ ಅಶ್ವಮೇಧ ಪೂರ್ಣ ಆಗ್ಬೇಕು ಬೇಡ? ಅಲ್ಲ, ಆಗ್ಬೇಕು. ಪೂರ್ಣ ಆಗಲ್ಲ, ಅದಕ್ಕಾಗಿ ನಾವು ಬಂದದ್ದು. ಅಶ್ವಮೇಧ ಪೂರ್ಣ ಆಗದೆ ಪರಿಹಾರ ಆಗುವುದಕ್ಕಿಲ್ವಲ್ಲ? ಅಲ್ಲ, ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಂಕಲ್ಪ ಮಾಡ್ಲಿಕ್ಕೆ ಗೊತ್ತುಂಟು, ಪೂರ್ಣ ಮಾಡ್ಲಿಕ್ಕೆ ಸರಿ ನಿಲ್ಲು. ಈಗ ಆ ಪಾಪ ತೊಳಿಬೇಕು ಅಂತಾದ್ರೆ ಅಶ್ವಮೇಧ ಪೂರ್ಣ ಆಗಬೇಕು. ಹೌದು. ಪೂರ್ಣ ಆಗಬೇಕು ಅಂತಾದ್ರೆ ವೀರಮಣಿಯನ್ನು ಉತ್ತರಿಸಬೇಕು. ಅಲ್ಲ, ಆಗುದಿಲ್ಲ ಅಂತ ಹೇಳಿದ್ರೆ ಅಲ್ಲಲ್ಲ, ವೀರಮಣಿಯನ್ನು ಉತ್ತರಿಸಬೇಕು. ಉತ್ತರಿಸಬೇಕು ಅಂತಾದ್ರೆ ಆಗುದಿಲ್ಲ ಅಂತ ಹೇಳೋದಕ್ಕೆ ನಾ ಕಟ್ಟಿ ನಿಂತದ್ದೇ ಸಾಕ್ಷಿ. ಕಟ್ಟಿ ನಿಂತದ್ದು ಅನೇಕರಿದ್ದಾರೆ. ಇಂದ್ರಜಿತುವಿನಂತ ವರಫಲಾನ್ವಿತನನ್ನು ನಾವು ಕೊಂದಿದ್ದೇವೆ. ಮತ್ತದ್ರಲ್ಲಿ ಇನ್ನದೆಂತ? ಈಗ ಅವನಲ್ಲಿ ದೌಷ್ಟ್ಯ ಉಂಟು, ಅವನು ಕೆಟ್ಟವನೇ. ಕೆಟ್ಟವ ಸತ್ತದಕ್ಕೂ ಸಾತ್ವಿಕ ಸಾಯುವುದಕ್ಕೂ ವ್ಯತ್ಯಾಸ ಉಂಟು. ಅಲ್ಲ, ಹೌದು. ಸಾತ್ವಿಕರಾದವ ಸಾತ್ವಿಕ ಬುದ್ಧಿಯಲ್ಲಿದ್ದರೆ ಮಾತ್ರ. ಇನ್ನೊಬ್ಬರನ್ನ ಈಗ ನನ್ನ ಸಾತ್ವಿಕತೆಯನ್ನು ಅಳೆಯುವುದಕ್ಕೆ ಹನುಮಂತ ಹೊರಡಬೇಕಾದಿಲ್ಲ. ಮತ್ತೆ ರಾಮನ ವಿಷಯದಲ್ಲಿ ಅಳೆಯುವುದಕ್ಕೆ ನೀನು ಹೊರಡಬೇಕು. ರಾಮನನ್ನು ಲೋಕರಾಮ ಎನ್ನುವಾಗ ತೋರಿಸುವುದಕ್ಕೆ ಹೊರಟದಕ್ಕೆ ಬೇಕಾಗಿ ಅಳೆಯುವುದಕ್ಕೆ ಮುಂದಾದದ್ದು. ಅದು ನೀನು ಅಳೆಯುವುದೆಂತದ್ದು? 14 ಲೋಕಕ್ಕೂ ಒಡೆಯನವಾಗಿ ಹೇಳಿದ ನಾನು ಆವಾಗ್ಲಿಂದ ಹೇಳ್ತಿದ್ದೆ, ಪುಣ್ಯಾತ್ಮ ರಾವಣ ಸತ್ತ ಮೇಲೆ ರಾವಣನ ಜಾಗದಲ್ಲಿ ಪ್ರತಿಭಟಿಸುವುದಕ್ಕೆ ರಾಮನನ್ನ ಯಾರಾದ್ರೂ ಬಂದಿದ್ದಾರಾ? ಮತ್ತು ಒಡೆತನ ಯಾರು? ಈಗ ಕೆಟ್ಟವರನ್ನು ಕೊಂದಲ್ಲಿ ಒಳ್ಳೆಯವರು ಪ್ರತಿಭಟಿಸುವುದಕ್ಕೆ ಯಾರು ಬರುವುದಿಲ್ಲ ಎನ್ನುವ ಕಾರಣಕ್ಕೆ ಬೇಕಾಗುವ ಕೆಟ್ಟವರನ್ನು ಕೊಂದಲ್ಲಿಗೆ ಒಳ್ಳೆಯವರನ್ನು ಪ್ರಶ್ನಿಸುವುದಕ್ಕೆ ಯಾರೂ ಬರುವುದಿಲ್ಲ. ಹಾಗಾದ್ರೆ ರಾವಣದ ದೋಷ ಅಲ್ಲ ಅಂತ ಹೇಳಿ? ಅಲ್ಲಲ್ಲ, ಅವನನ್ನು ಕೊಂದದ್ದು ಸರಿ ಅಂತ ಹೇಳುದು ನಾನು. ರಾವಣನನ್ನು ಕೊಂದದ್ದಕ್ಕೆ ಸಮರ್ಥನೆ ಮಾಡುವುದಕ್ಕೆ ಹೊರಟದಲ್ಲ. ಇಷ್ಟೂ ವ್ಯಾಪ್ತಿ ಆಲೋಚನೆ ಮಾಡುವಾಗ ಮಾನುಷ ಮಿತಿಯಲ್ಲಿ ರಾಮನಿದ್ದಾನೆ. ಇಷ್ಟೂ ಯೋಚನೆ ಮಾಡಿದ್ರೆ ರಾಮ ಯಾರಾದ್ರೂ ಒಬ್ಬರನ್ನ ಒಳ್ಳೆಯವರನ್ನ ಕೊಂದದ್ದು ಅಂತ ಹೇಳಿ? ಅಲ್ಲಲ್ಲ, ಅದು ಹೇಳೋದು ಉತ್ತರ ಕೊಡು. ಒಳ್ಳೆಯವರನ್ನು ಕೊಂದದ್ದಿಲ್ಲ. ಮತ್ತೆ ಯಾಕೆ ವಾದಿಸ್ತೀಯ ರಾಮನ ವಿಷಯದಲ್ಲಿ? ಅಲ್ಲಲ್ಲ, ಉಳಿದ ಶುದ್ಧ ಚಾರಿತ್ರ್ಯ ಇಲ್ಲ ಅಂತ ಹೇಳಿದು. ಈಗ ಕೊಲ್ಲುವುದು ಹೇಳುವುದು ಕೇವಲ ತಲೆ ಕಡೆದಲ್ಲಿಗೆ ಮುಗಿಯುವುದಿಲ್ಲ. ಒಬ್ಬ ಹೆಣ್ಣಿನ ಚಾರಿತ್ರ್ಯ ಹರಣ ಮಾಡಿ ಅಲ್ಲಿಗೂ ಆಗುತ್ತದೆ. ಅದಕ್ಕಾಗಿ ಹೇಳಿದ್ದು ಸೀತಾ ಪ್ರಕರಣವನ್ನು ಎತ್ತಿ ಆಡಿದ್ದು. ಈಗ ಮರುಕಳಿಸುವುದು ಬೇಡ, ಮತ್ತೊಮ್ಮೆ ಆ ಪ್ರಸಂಗವನ್ನು ಮರುಕಳಿಸುವುದು ಬೇಡ. ಇಷ್ಟೂ ಮಾಡಿ ಹೇಳುವುದೇನು? ರಾಮನೊಬ್ಬ ಮೂಲ ಪುರುಷ ಎನ್ನುವಾಗ ಹೇಳ್ತೇವೆ. ನೇರ ವಿಷಯಕ್ಕೆ ಬರುವುದಾದ್ರೆ ರಾಮ ಒಬ್ಬ ಮೂಲ ಪುರುಷನಾಗಿದ್ದಾನೆ. ರಾಮಚಂದ್ರನೇ ಮಹಾವಿಷ್ಣು, ಲಕ್ಷ್ಮಣನೇ ಆದಿಶೇಷ, ಭರತ ಶತ್ರುಘ್ನರೇ ಶಂಖಚಕ್ರ, ಸೀತಾ ಮಾತೆಯೇ ಸಾಕ್ಷಾತ್ ಲಕ್ಷ್ಮೀ ದೇವಿ ಎನ್ನುವುದನ್ನ ನಾನು ಸ್ಪಷ್ಟಪಡಿಸ್ತೇನೆ. ಇನ್ನೇನು ಅಂತ ಹೇಳಿ? ಹನುಮಂತ, ಪಾಪವನ್ನು ಹರಿಸಿಕೊಳ್ಳುವುದಕ್ಕೆ ಬೇಕಾಗಿ ಹೊರಟಂತಹ ಕಾರ್ಯದಲ್ಲಿ ತೊಡಗಿದ ನೀ ಆಡುವ ಮಾತು ಇಷ್ಟು ಅಂತ ಆದ್ರೆ ಹರೆಯನ್ನು ಸಾಮಾನ್ಯ ಅಂತ ಭಾವಿಸಿ ಹರನು ಬ್ರಹ್ಮಾಂಡ ಒಡೆಯನು ಇವನ ಬಿಟ್ಟಿರದು ವಿಶ್ವಮೂರ್ತಿ
ರಾಮನನ್ನೇ ಸ್ಥಾಪಿಸುವುದಕ್ಕೆ ಮುಂದಾಗುತ್ತಾ ಇದ್ದೀರಿ. 14 ಲೋಕದ ಒಡೆಯರ ಅದಲ್ಲ ಅಂತ ಆಡುವುದಕ್ಕೆ ಕಾರಣ ಉಂಟು. ಹೇಳು. ಹರ ಎನ್ನುವ ಒಂದು ಶಕ್ತಿ ಉಂಟು ಲೋಕವನ್ನು ಕಾಪಿಡುವಲ್ಲಿ. ಉಂಟು, ಇಲ್ಲ ಅಂತ ಆಕ್ಷೇಪವಿಲ್ಲ. ನೀ ಗುಂಬಳಕಾಯಿ ನೋಡಿದ್ದೀಯೋ? ನೋಡಿದ್ದೇನೆ. ಸೌತೆಕಾಯಿ ನೋಡಿದ್ದೀಯೋ? ಕುಂಬಳಕಾಯಿ ನಿನ್ನ ಮುಖದ ಹಾಗುಂಟು, ನೋಡಿದ್ದೇನೆ. ನಿನ್ನ ಹೊಟ್ಟೆ ಆಗುಂಟದು. ತೊಂದರೆ ಇಲ್ಲ, ಹೇಳು. ಹರಿಯುವ ನದಿಯನ್ನು ನೋಡಿದ್ದೀಯೋ? ನೋಡಿದ್ದೇನೆ. ಬೆಟ್ಟವನ್ನು ನೋಡಿದ್ದೀಯೋ? ನೋಡಿದ್ದೇನೆ. ಹರಿಯುವ ಸರೋವರದ ಸಮೀಪವೇ ಓಡಾಡ್ಕೊಂಡಿದ್ದವು. ಹರಿಯುವ ನದಿ ಹೇಳುವುದೇನು? ಋಷ್ಯಮುಖ ಬೆಟ್ಟದಲ್ಲಿ ನಾವಿದ್ದವರು. ಹರಿಯುವ ನದಿ ಹೇಳುವುದೇನು? ಏನು? ಓಂ ನಮ ಶಿವಾಯ, ಓಂ ನಮ ಶಿವಾಯ. ಹೌದಾ? ಬೆಟ್ಟ ಇರುವುದು ಹೇಗೆ? ಹೇಗೆ? ಲಿಂಗಾಕೃತಿಯಲ್ಲಿರುವುದು. ಗುಂಬಳಕಾಯಿ ಇರುವುದು ಹೇಗೆ? ಹೇಗೆ? ಲಿಂಗಾಕೃತಿಯಲ್ಲಿರುವುದು. ಪಾಣಿಪೀಠ ಉಂಟಾ ಗುಂಬಳಕಾಯಿಗೆ? ಅದಿರ್ಬೇಕು ಅಂತಿಲ್ಲ. ಸರಿ ಸರಿ. ಸಮನ್ವಯ ಲಿಂಗ ಆಗಬೇಕಾದ್ರೆ ಪಾಣಿಪೀಠ ಬೇಕು. ಸಮನ್ವಯದಲ್ಲಿ ಕಾಣುವುದು ಪ್ರಕೃತಿಯಲ್ಲೇ ದೇವರ. ಲಿಂಗ ಆಗಬೇಕಾದ್ರೆ ಪಾಣಿಪೀಠ ಬೇಕು. ಪ್ರಕೃತಿಯಲ್ಲೇ ದೇವರನ್ನು ಕಾಣುವುದು ನಾವು. ಸರಿ. ಸರ್ವದರಲ್ಲೂ ದೇವರಿದ್ದಾನೆ. ಒಪ್ತಿಯಲ್ವಾ? ನೀ ಆಗ ಹೇಳಿದ ಮಾತಿ ಒಪ್ತಿಯಲ್ವಾ ನೀನು? ಅಲ್ಲಲ್ಲ, ನೀನು ಒಪ್ಪಬೇಕಷ್ಟೇ. ಅಲ್ಲ, ಸರ್ವದರಲ್ಲಿ ದೇವ ಇದ್ದಾನೆ ಅಂತ ಒಪ್ತೇನೆ. ಆದ್ರೆ ನೀ ಹೇಳಿದ ರಾಮ ಇರುವುದಲ್ಲ. ನೋಡು, ಅದು ಸರ್ವದರಲ್ಲೂ ಇರುವುದು ಹರ ಅಂತ ಹೇಳುವುದಕ್ಕೆ ಹೊರಟದ್ದು ನಾನು. ಹೌದು, ಹಾಗಾದ್ರೆ ಇನ್ನೆಲ್ಲ ಕೇಳ್ತೇನೆ. ಪಾಪವನ್ನು ದೋಷವನ್ನು ಹರಿಸುವವನಿಗೆ ಹರ ಅಂತ ಹೆಸರು. ಸತ್ಯಂ ಶಿವಂ ಸುಂದರಂ. ಸತ್ಯ ಸದೃಶನಾಗಿಯೂ ಸುಂದರನಾಗಿ ಇರುವವ ಶಿವ. ಅವನಾಕೆಯಾದಂತ ಗಿರಿಜೆ, ಅವಳೇ ಮೂಲ ಪ್ರಕೃತಿ, ಮೂಲ ತಾಯಿ. ಅವರನ್ನು ಬಿಟ್ಟು ಪ್ರಪಂಚದಲ್ಲಿ ಇನ್ನೊಬ್ಬ ದೇವನಿರುವುದಕ್ಕಿಲ್ಲ. ದೇವನಿದ್ದಾನೆ ಎನ್ನುವ ಭಾವ ಇರುವುದಕ್ಕಿಲ್ಲ. ಹಾಗಾದ್ರೆ ಸಮುದ್ರ ಮಥನದಲ್ಲಿ ವಿಷವನ್ನ ಕುಡಿದ ಪರಮೇಶ್ವರ ರಾಮ ರಾಮ ಅಂತ ಹೇಳಿದ್ದೆ ಯಾಕೆ? ಹೇಳಿದ್ದಾನೆ. ಯಾಕೆ ಹೇಳಿದ್ದು ಕೇಳಿ? ಅದು ಕಾರಣ ಉಂಟು. ಏನು ಕಾರಣ? ರಾಮನಾಮಕ್ಕಿರುವ ಶಕ್ತಿ. ರಾಮನಾಮಕ್ಕಿರುವ ಶಕ್ತಿ. ಅದೇ ಸಹಸ್ರನಾಮ ತೊತ್ತಿಲ್ಯಂ ರಾಮನಾಮ ವರಾನ. ಯಾರಿಗೆ ಹೇಳಿದ ಮಾತು? ವಿಷ್ಣುವಿಗೆ ಹೇಳಿದ್ದು. ಅಲ್ಲ, ಆ ಮಾತು ಯಾರಿಗೆ? ವಿಷ್ಣುವಿಗೆ. ಯಾರಿಗೆ ಯಾರು ಹೇಳಿದ್ದು? ಅದು ಪಾರ್ವತಿ ಈಶ್ವರನಿಗೆ. ಈಶ್ವರ ಪಾರ್ವತಿ ಹೇಳಿದ್ದು. ಈಶ್ವರ ಪಾರ್ವತಿ ಹೇಳಿದ್ದು. ಹೌದು. ಶ್ರೇಷ್ಠ ಮಂತ್ರ ಯಾವುದು ಕೇಳಿದ್ರೆ ಶ್ರೀರಾಮ ರಾಮ ರಾಮೇತಿ. ಸಹಸ್ರನಾಮಕ್ಕೆ ತತ್ತುಲ್ಯವಾದ ರಾಮ ರಾಮ ಮಂತ್ರ. ಹೌದು. ರಾಮನ್ ಯಾರು ಎನ್ನುವ ಹಾಗೆ ಈ ಸ್ವಲ್ಪ ಮೊದಲು ಹೇಳಿದ್ದೇನೆ. ವೈಕುಂಠವಾಸಿ ಮಹಾವಿಷ್ಣುವೇ ರಾಮನಾಗಿ ಬಂದದ್ದು, ಆದಿಶೇಷನೇ ಲಕ್ಷ್ಮಣ, ಶಂಖಚಕ್ರವೇ ಭರತ ಶತ್ರುಘ್ನರು ಎನ್ನುವ ಹಾಗೆ ಹೇಳಿದ್ದೇನೆ. ಇಷ್ಟು ಗೊತ್ತಾದ ಮೇಲಾದ್ರೂ ಈಶ ಒಪ್ಪಿದ ದೇವರು ರಾಮ ಎನ್ನುವಾಗಿ ಒಪ್ತೀಯಾ? ಹನುಮಂತ, ಗೆದ್ದಲು ಹುಳುಗಳು ಕಷ್ಟಪಟ್ಟು ಗೂಡನ್ನು ಕಟ್ತಾವೆ, ಸರ್ಪಗಳು ಬಂದು ಸೇರಿಕೊಳ್ತಾವೆ. ರಾಮನಾಮ ಶ್ರೇಷ್ಠವಾದದ್ದು. ಈಗ ನೀವೆಲ್ಲ ಏನು ಮಾಡ್ತೀರಿ ಗೊತ್ತೋ? ಸರ್ಪದೋಪಾದಿಯಲ್ಲಿ ಈ ರಾಮನನ್ನು ಆ ನಾಮಕ್ಕೆ ತಾಗಿಸ್ತಾ ಇದ್ದೀರಿ, ಅಂಟಿಸ್ತಾ ಇದ್ದೀರಿ. ಅದಲ್ಲ. ಈಗ ಮತ್ತೆ ನೀನು ಹೇಳಿದ ಹಾಗೆ ಗದ್ದಲ ಹುಳು ಗೂಡನ್ನ ಕಟ್ಟುವುದು, ಸರ್ಪ ವಾಸಿಸುವುದು, ಸಭ್ಯರೆಲ್ಲರೂ ಪ್ರಜ್ಞಾವಂತರೆಲ್ಲರೂ ರಾಮನನ್ನ ದೇವರೆನ್ನುವಾಗಿ ಒಪ್ಪುವುದು, ಇಂಥ ಕೆಟ್ಟ ಸರ್ಪಗಳು ಅಲ್ಲ ಎನ್ನುವಾಗೆ ಒಳ ಬಂದು ವಾದಿಸುವುದು. ವಿಷಯ ಇದ್ದದಷ್ಟೇ. ರಾಮನನ್ನ ನೀ ದೇವರು ಎನ್ನುವಾಗಿ ಒಪ್ಪಿದರೆ, ತರಣಿ ವಂಶ ಪ್ರದೀಪ ರಾಮನ ಅಶ್ವವನ್ನ ಬಿಟ್ಟು ಕೊಟ್ಟರೆ ನಿನಗೆ ಬದುಕುವುದಕ್ಕೆ ಒಂದು ಅವಕಾಶ ಉಂಟು. ಒಳಿತು ನಿನಗೆ ದೇವರಾದರಾಗಲಿ. ನೀ ಬಂದದ್ದೇ ಕದೆ. ನಾನು ಹೇಳಿದಲ್ಲ, ತರಣಿ ವಂಶ ಪ್ರದೀಪ ಶ್ರೀರಾಮನ ಅಶ್ವವನ್ನ ಕಟ್ಟಿದಿರಿ ತಪ್ಪು ಅಂತ ಹೇಳುವುದಕ್ಕೆ. ಬಿಟ್ಟು ಕೊಡಿ ಅದನ್ನು. ಬಂಧಿಸಿದ ಹಯವನ್ನು ಯಾವ ಕಾಲಕ್ಕೂ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ. ಬಿಟ್ಟು ಕೊಡುವುದೇ ಹೌದಾದ್ರೆ ಇಷ್ಟು ವಾದವೂ ಮಾಡ್ತಿರ್ಲಿಲ್ಲ. ಸಿದ್ಧರಾಗಿಯೇ ನಿಂತವರಿದ್ದೇವೆ. ರಾಮನು, ಹನುಮಂತನು, ಸುಗ್ರೀವನು ಅಲ್ಲ, ಆಗ ಹೇಳಿದೆಲ್ಲ ದೇವರು ಎನ್ನುವಾಗ ಆಡಿದ ಶರಭಂಗರು ಅಥವಾ ವಸಿಷ್ಠಾದಿಗಳು ಯಾರೇ ಬಂದರು ಅವರಿಗೆ ಉತ್ತರ ಕೊಡುವುದಕ್ಕೆ ವೀರಮಣಿ ಸಿದ್ಧ ಇದ್ದ. ಅವ್ರು ಯಾರು ಅಲ್ಲ. ವೀರಮಣಿಯಿಂದಲೂ ಕಲಸಲು ಮಾರುದಾಪದನೆಂದ ದೂತನೆ ತಾರದೇನೇ ಬೋಲು ನಿನ್ನೊಳಗೆ ನಮಗಿಯನು. ನೀನು ಹೇಳಿದ ಯಾರೂ ಬೇಕಾಗಲಿಲ್ಲ. ಒಂದೇ ಒಂದು ಅಪ್ಪಣೆ ಶತ್ರುಘ್ನ ದೇವ ನನಗೆ ಕೊಟ್ಟಿದ್ದೆ ಹೌದು ಅಂತಾದ್ರೆ ಇಷ್ಟೊತ್ತಿನಲ್ಲಿ ವೀರಮಣಿಯ ಇಲ್ಲಿಲ್ಲ ಅಂತ ಮಾಡಿಸ್ತಾ ಇದ್ದೆ. ಹನುಮಂತಿ ನೇಮ ಕೊಡಬೇಕಿತ್ತು. ಕೊಡಬೇಕು ನನಗೆ. ಕೊಡ್ಲಿಲ್ಲ. ಹಾಗಾಗಿ ನಾನು ಮುಂದುವರಿಸಲಿಲ್ಲ. ನಾನು ಅಪ್ಪಣೆ ಇಲ್ಲದೆ ಯಾವುದನ್ನು ಮಾಡುವುದಿಲ್ಲ. ಸರಿ ಬಿಡು. ಏನು ಮಾಡಿದ್ದುಂಟು ಅಂತ ಹೇಳುದು ಮತ್ತೆ ಬೇಡ. ಅಗತ್ಯವಿಲ್ಲ. ಇದ್ರೆ ಸಮರ್ಥನೆ ಮಾಡ್ತೇನೆ ಹೇಳು. ಹಾಗಾಗಿ ಹೇಳ್ತಾ ಇದ್ದೇನೆ, ನೀನಾಗಿ ಅಶ್ವವನ್ನ ಬಿಡ್ತೀಯೋ ಅಂತಕನ ಆಲಯವನ್ನ ಸೇರ್ತೀಯೋ. ಅಂತಕನ ಮನೆಗೆ ನಾವು ನೀವು ರಣಭೂಮಿಯಲ್ಲಿ ನಿರ್ಧರಿಸ್ತೇನೆ. ಆಗುವುದಕ್ಕೆ ನೀ ಸಿದ್ಧನಾದರೆ ಅಪ್ಪಣೆ ಹೊತ್ತು ನಾನು ಬರ್ತೇನೆ. ನೋಡ್ತೇನೆ.